Bharat Cooperative Bank Mumbai Limited presents Daiichi World Swarasagara, co-sponsored by Abharana Jewelers, Pinky Fashions, Family Fashions ಮತ್ತು Rodriguez Caterers. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಇವರು ಅರ್ಪಿಸುವ ಅಪ್ರತಿಮ ಸಂಗೀತ ರಿಯಾಲಿಟಿ ಸ್ಪರ್ಧೆ ದೈಜಿ ವರ್ಲ್ಡ್ ಸ್ವರಸಾಗರ ಕಾರ್ಯಕ್ರಮಕ್ಕೆ ದೈಜಿ ವರ್ಲ್ಡ್ ವೀಕ್ಷಕರಿಗೆಲ್ಲ ಆತ್ಮೀಯ ಸ್ವಾಗತ. ಸುಗಮ ಸ್ವರಸಾಗರ ಸುತ್ತಿನ ಈ ಸಂಚಿಕೆಯಲ್ಲಿ ನಮ್ಮ ತೀರ್ಪುಗಾರರನ್ನು ಎಂದಿನಂತೆ ನಾವು ಸ್ವಾಗತಿಸೋಣ. ಮೊದಲಿಗೆ ತೀರ್ಪುಗಾರರಾಗಿ ನಮ್ಮೊಡನೆ ಇದ್ದಾರೆ ಸಂಗೀತದ ಮಹಾಗುರು, ಸಂಗೀತ ನಿರ್ದೇಶಕ ಯಶವಂತ್ ಎಂಜಿ ಸರ್. ನಿಮ್ಮನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ತೀರ್ಪುಗಾರರಾಗಿ ನಮ್ಮೊಡನೆ ಇದ್ದಾರೆ ಮಧುರ ಕಂಠದ ಗಾಯಕಿ, ಸಂಗೀತ ಶಿಕ್ಷಕಿ ಶ್ರಾವ್ಯ ಬಾಸ್ರಿ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಈ ಸಂಚಿಕೆಯ ಪ್ರಥಮ ಸ್ಪರ್ಧಾಳು ಸಂದೀಪ್ ರವರನ್ನು ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಸಂದೀಪ್ ರವರೇ, ಈ ಸುತ್ತಿನಲ್ಲಿ ನೀವು ಯಾವ ಹಾಡನ್ನು ಹಾಡ್ತೀರಿ? ಕಾಣದ ಕಡಲಿಗೆ. ಸಂದೀಪ್ ರವರು ಕಾಣದ ಕಡಲಿಗೆ ಎನ್ನುವ ಒಂದು ಭಾವಗೀತೆಯನ್ನು ಈಗ ನಮಗಾಗಿ ಹಾಡ್ತಾರೆ. ನಾವೆಲ್ಲ ಅವರಿಗೆ ಕೇಳೋಣ. ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲೆನೆ ಒಂದು ದಿನ ಕಡಲನು, ಕೂಡಬಲ್ಲೆನೆ ಒಂದು ದಿನ, ಕಾಣಬಲ್ಲೆನೆ ಒಂದು ದಿನ ಕಡಲನು, ಕೂಡಬಲ್ಲೆನೆ ಒಂದು ದಿನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗಿಂದು ಕೇಳುತ್ತಿದೆ, ನನ್ನ ಕಲ್ಪನೆಯು ತನ್ನ ಕಡಲನೆ ಚಿಂತಿಸಿ ಸುರಿಯುತ್ತಿದೆ. ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗಿಂದು ಕೇಳುತ್ತಿದೆ, ನನ್ನ ಕಲ್ಪನೆಯು ತನ್ನ ಕಡಲನೆ ಚಿಂತಿಸಿ ಸುರಿಯುತ್ತಿದೆ. ಎಲ್ಲಿರುವುದೋ ಅದು, ಎಂತಿರುವುದೋ ಅದು, ನೋಡಬಲ್ಲೆನೆ ಒಂದು ದಿನ ಕಡಲನು, ಕೂಡಬಲ್ಲೆನೆ ಒಂದು ದಿನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಸಂದೀಪ್ ರವರೇ, ಬಹಳ ಪ್ರಸಿದ್ಧವಾದ ಹಾಡನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ. ಈ ನಿಮ್ಮ ಹಾಡು ಹೇಗಾಗಿದೆ ಅಂತ ನಮ್ಮ ತೀರ್ಪುಗಾರರ ಬಳಿ ಕೇಳೋಣ. ಏನಂತೀರಿ? ಯಶವಂತ್ ಸರ್, ಏನ್ ಹೇಳ್ತೀರಿ ನೀವು ಸಂದೀಪ್ ರವರು ಹಾಡಿದ ಈ ಹಾಡಿನ ಬಗ್ಗೆ? ಸರ್, ಸಂದೀಪ್ ಅವರಿಗೆ ಒಂದು ದೇವರ ಅನುಗ್ರಹ ಅಂದೇನಪ್ಪ ಅಂದ್ರೆ ಅವರ ಧ್ವನಿ ಒಂದು ಬಹಳ ಚೆನ್ನಾಗಿದೆ ಸರ್. ವಾಯ್ಸ್ ಸ್ಟ್ರಕ್ಚರ್ ಇದೆಯಲ್ಲ, ಸೊ ಅದ್ಭುತವಾಗಿದೆ. ಅದೇ ಅವರಿಗೆ ಗಿಫ್ಟ್. ಮತ್ತೆ ಅವರು ಆಯ್ಕೆ ಮಾಡಿಕೊಂಡಂತ ಗೀತೆ ಎಂದು ಮರೆಯದ ಹಾಡಿನ ಸಾಲು. ಬಹುಶಃ ಇವತ್ತಿನ ಯಾವುದೇ ಕಾರ್ಯಕ್ರಮಗಳಲ್ಲಿ ಈ ಗೀತೆ ಇಲ್ಲ ಅಂತಂದ್ರೆ ಅದೊಂದು ಮುಕ್ತಾಯವೇ ಇಲ್ಲ. ಅಷ್ಟು ಒಂದು ಪ್ರಸಿದ್ಧವಾದಂಥ ಗೀತೆ. ಆ ಗೀತೆಯನ್ನ ಇವರು ಚೆನ್ನಾಗಿ ಹಾಡಿದ್ದಾರೆ, ಒಳ್ಳೆ ರೀತಿಯಿಂದ ಹಾಡಿದ್ದಾರೆ. ಇನ್ನು ಚೂರು ಭಯ ಕಾಣ್ತಾ ಇತ್ತು, ಹಾಗಾಗಿ ಸ್ವಲ್ಪ ಅವ್ರನ್ನ ಓಪನ್ ಅಪ್ ಆಗ್ಲಿ ಬಿಡ್ಲಿಲ್ಲ. ಆದ್ರೆ ಓವರ್ ಆಲ್ ಚೆನ್ನಾಗಿ ಹಾಡಿದ್ದಾರೆ ಸರ್.
ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಯಶವಂತ್ ಸರ್. ಬಹಳ ಒಳ್ಳೆಯ ತೀರ್ಪನ್ನು ಯಶವಂತ್ ಸರ್ ನೀಡಿದ್ದಾರೆ. ಶ್ರಾವ್ಯ ಮೇಡಮ್ ಏನು ಹೇಳ್ತಾರೆ ಕೇಳೋಣ. ಸಂದೀಪ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಸರ್ ಹೇಳಿದಾಗೆ ನಿಮ್ಮ ವಾಯ್ಸ್ ತುಂಬಾ ಚೆನ್ನಾಗಿದೆ, ಆಯ್ತಾ. ಇನ್ನೂ ಅಭ್ಯಾಸ ಮಾಡಿ ಇನ್ನೂ ಚೆನ್ನಾಗಿರುವಂತ ಹಾಡನ್ನ ನೀವು ಹಾಡ್ಬೋದು. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಬೇಕಿತ್ತು, ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಬೇಕು, ಒಂದ್ ಸ್ವಲ್ಪ ಅನುಭವಿಸ್ಕೊಂಡು ಹಾಡಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಇನ್ನೊಂದು ವಿಷಯ ಹೇಳ್ತೇನೆ, ಮೋಸ್ಟ್ ಇಂಪಾರ್ಟೆಂಟ್ಲಿ, ಆಗ್ಲೇ ಹೇಳ್ದಾಗೆ ಕಾಣದ ಕಡಲಿಗೆ ಈ ಹಾಡು ತುಂಬಾ ಜನ ಹಾಡಿದ್ದಾರೆ. ಇದನ್ನ ಇಷ್ಟಪಡುವವರು ಸುಮಾರು ಜನ ಇದ್ದಾರೆ ಅಲ್ವಾ. ಈ ಹಾಡು ಎಷ್ಟೋ ಜನ ಹಾಡಿದ್ದಾರೆ, ಆದ್ರೆ ಮ್ಯಾಕ್ಸಿಮಮ್ ಜನ ಅಶ್ವಥ್ ಅವ್ರ ರೀತಿ ಹಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ಹೆಚ್ಚಿನವ್ರು ಅವರ ರೀತಿಯನ್ನೇ ಹಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ನೀವು ನಿಮ್ಮದೇ ಶೈಲಿಯಲ್ಲಿ ಯುನೀಕ್ ಆಗಿ ನಿಮ್ಮ ವಾಯ್ಸ್ ಹೇಗೆ ಬರುತ್ತೆ ಈ ಹಾಡನ್ನ ಹಾಡಿದಾಗ, ಆ ರೀತಿ ಅದಕ್ಕೆ ಸಿಕ್ಕಾನ್ ಆಗಿ ನೀವು ಹಾಡ್ತಾ ಇದ್ದೀರಿ. ನಂಗೆ ಅದೊಂದು ತುಂಬಾ ಇಷ್ಟ ಆದಂತ ಒಂದು ಪಾಯಿಂಟ್ ನಿಮ್ಮ ಹಾಡುಗಾರಿಕೆಯಲ್ಲಿ. ಇಲ್ಲಾಂದ್ರೆ ಎಲ್ಲರೂ ಇಮಿಟೇಷನ್ ಅಂತ ಹೋಗ್ತಾರೆ, ಎಲ್ಲರೂ ಅಲ್ಲ, ಮೋಸ್ಟ್ ಆಫ್ ದೆಮ್ ಇಮಿಟೇಷನ್ ಅಂತ ಹೋಗ್ತಾರೆ. ಯಾಕಂದ್ರೆ ಆ ರೀತಿ ಬರಬೇಕು ಔಟ್ಪುಟ್ ಅಂತ ಹೇಳಿ ಅದರ ಪ್ರಯತ್ನ ಮಾಡ್ಲಿಕ್ಕೆ ಹೋಗ್ತಾರೆ. ಆದ್ರೆ ನೀವು ನಿಮ್ಮ ಹಾಗೆ ನಿಮ್ಮಿಂದ ಹೇಗೆ ಪ್ರೆಸೆಂಟೇಷನ್ ಬರುತ್ತೆ ಆ ರೀತಿಯಾಗಿ ಹಾಡಿದ್ದೀರಿ. ತುಂಬಾ ಚೆನ್ನಾಗಿ ಹಾಡಿದ್ರಿ. ಆಲ್ ದಿ ಬೆಸ್ಟ್ ಸಂದೀಪ್ ಅವರೇ. ಥ್ಯಾಂಕ್ ಯು. ಧನ್ಯವಾದಗಳು ಶ್ರಾವ್ಯ ಮೇಡಮ್. ಸಂದೀಪ್ ರವರೇ, ಬಹಳ ಒಳ್ಳೆಯ ಅನಿಸಿಕೆಗಳನ್ನು ತೀರ್ಪುಗಾರರು ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಸ್ವರ ಬಹಳ ಚೆನ್ನಾಗಿದೆ, ನಿಮಗೆ ಇಂಥ ಹಾಡುಗಳು ಕೂಡ ಒಳ್ಳೆ ಸೂಟ್ ಆಗ್ತದೆ. ಮುಂದೆ ಇನ್ನೂ ಒಳ್ಳೆ ಒಳ್ಳೆ ಹಾಡುಗಳನ್ನು ಹಾಡಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಈ ಸಂಚಿಕೆಯ ಮುಂದಿನ ಸ್ಪರ್ಧಾಳು ಮಧುರ ಕಂಠದ ಗಾಯಕಿ ಮಧುರ ಶೆಣೈ ಇದೀಗ ಹಾಡಲು ಬರ್ತಾ ಇದ್ದಾರೆ. ಮಧುರರವರೇ, ಈ ಸುತ್ತಿನಲ್ಲಿ ನೀವು ಯಾವ ಹಾಡನ್ನು ಹಾಡ್ಲಿಕ್ಕಿದ್ದೀರಿ? ಇದು ಸುಗಮ ಸಂಗೀತ ರೌಂಡ್ ಆಗಿರೋದ್ರಿಂದ ನಾನು ಭಾವಗೀತೆ ಸೆಲೆಕ್ಟ್ ಮಾಡಿರೋದು. ಯಾವ ಗೀತೆ? ಅದು ಓಂ ಸಚ್ಚಿದಾನಂದ ಇಳಿದು ಬಾ ಅಂತ. ಇಳಿದು ಬಾ ತಾಯಿ ಇಳಿದು ಬಾ. ಇಳಿದು ಬಾ ತಾಯಿ ಇಳಿದು ಬಾ ಎನ್ನುವ ಮಧುರವಾದ ಭಾವಗೀತೆಯನ್ನು ಮಧುರ ಶೆಣೈಯವರು ಮಧುರ ಕಂಠದ ಮೂಲಕ ಹಾಡ್ಲಿಕ್ಕಿದ್ದಾರೆ. ನಾವೆಲ್ಲ ಅವರಿಗೀಗ ಕೇಳೋಣ. ಓಂ ಸಚ್ಚಿದಾನಂದ ತ್ರಿತ್ವ ಮುಖವಾದ ಪರಬ್ರಹ್ಮದಲ್ಲಿ ಅಭವದೊತ್ತಾದೆ ಭವದ ಬಿತ್ತಾದೆ ಋತದ ಚಿತ್ತಾದೆ ನೀ ಇಳಿದು ಬಾ ಇಳೆಗೆ ತುಂಬಿತ ಬೆಳೆಗೆ ಜೀವ ಕೇಂದ್ರದಲ್ಲಿ ಮತ್ತೆ ಮೂಡಿ ಬಾ ಒತ್ತಿ ನೀ ನನ್ನ ಚಿತ್ತ ಪೃಥ್ವಿಯಲ್ಲಿ ಮತ್ತೆ ಮೂಡಿ ಬಾ ಒತ್ತಿ ನೀ ನನ್ನ ಚಿತ್ತ ಪೃಥ್ವಿಯಲ್ಲಿ. ಋತದ ಚಿತ್ತಾಗಿ ವಿಶ್ವಗಳ ಸೃಜಿಸಿ ನಡೆಸುತ್ತಿಹ ಶಕ್ತಿಯೇ ಅನ್ನ ಪ್ರಾಣಗಳ ಮನೋಲೋಕಗಳ ಸೂತ್ರಧರ ಯುಕ್ತಿಯೇ ಅಖಿಲ ಬಂಧನದ ಹೃದಯದಲ್ಲಿ ಅವಿನಾಶಿ ಆಸಕ್ತಿಯೇ ನಿನ್ನ ಅವತಾರವೆನ್ನ ಉದ್ಧಾರ ಬಾ ದಿವ್ಯ ಮುಕ್ತಿಯೇ ಎಲ್ಲವನು ಮಾಡಿ ಎಲ್ಲರೊಳಗೂಡಿ ನೀನೆ ಎಲ್ಲವಾದೇ ಜ್ಯೋತಿಯಾದರು ತಮೋ ನೀಲೆಯಲ್ಲಿ ಜಡದ ಮುದ್ರೆಯಾದೆ ಎನಿತು ಕರೆದರು ಕಳ್ಳದಿರು ಅಚಿನ್ನಿದ್ರೆಯಾದೆ ಬೆಳಗಿ ನನ್ನ ಆತ್ಮ ಕೆಳಿದು ಬಾ ತಾಯಿ ನೀನೆ ಬ್ರಹ್ಮಬೋಧೆ ಇಳಿದು ಬಾ ತಾಯಿ ಇಳಿದು ಬಾ ಇಳಿದು ಬಾ ತಾಯಿ ಇಳಿದು ಬಾ ಇಳಿದು ಬಾ ತಾಯಿ ಇಳಿದು ಬಾ ಇಳಿದು ಬಾ ತಾಯಿ ಇಳಿದು ಬಾ.
ನೀರು ನೀ ಬೆಂಕಿ ಗುರಿಯು ನೀ ನುದಕ ಕದರ ಜೀವ ಅಗ್ನಿ ಇಂದ್ರ ವರುಣಾರ್ಕ ದೇವರನು ಮಾಡಿ ನೋಡಿ ಕಾವ ಶಿವನ ಶಕ್ತಿ ನೀ ವಿಷ್ಣು ಲಕ್ಷ್ಮಿ ನೀ ಚತುರ್ಮುಖನ ರಾಣಿ ದಿವ್ಯ ವಿಜ್ಞಾನ ನನ್ನೊಳುದ್ಭವಿಸೆ ಮತಿಗಾಗಮಿಸುವಾಣಿ ಹೃದಯ ಪದ್ಮ ತಾನರಳಿ ಕರವೆ ಬಾರಮ್ಮ ಬಾ ಇಳಿದು ಬಾ ಮನೋದ್ವಾರ ಬಿರಿಯ ಕರವೆ ಜಗದಂಬೆ ಬಾ ಇಳಿದು ಬಾ ಅಗ್ನಿ ಹಂಸಗರಿಗೆದರಿ ಕರವೆ ಬಾ ತಾಯೆ ಬಾ ಇಳಿದು ಬಾ ಚೈತ್ಯ ಪುರುಷ ಯಜ್ಞಕ್ಕೆ ನೀನೆ ಅಧ್ವರ್ಯು ಬಾ ಇಳಿದು ಬಾ ಇಳಿದು ಬಾ ತಾಯೆ 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 ಇಳಿದು ಬಾ. ಮಧುರರವರೇ, ಹೆಸರಿಗೆ ತಕ್ಕಂತೆ ಮಧುರವಾದ ಸ್ವರ ನಿಮ್ಮದು. ಬಹಳ ಸುಂದರವಾಗಿ ಹಾಡಿದ್ದೀರಿ. ನಿಮ್ಮ ಹಾಡಿನ ಬಗ್ಗೆ ನಮ್ಮ ಮಹಾಗುರುಗಳಾದ ಯಶವಂತ್ ಸರ್ ಹತ್ರ ಅಭಿಪ್ರಾಯ ಕೇಳೋಣ. ಮೇಡಮ್, ಎಸ್ ಸರ್. ಮತ್ತೊಮ್ಮೆ ಭಾವಗಾನ ಅಂದ್ರೆ ಹೀಗೆ ಎಂಬುದಾಗಿ ತೋರಿಸಿಕೊಟ್ಟಂತಹ ಸಾಹಿತ್ಯ, ಜೊತೆಗೆ ಕನ್ನಡದ ಕಂಪನ್ನು ಜಗದಗಲಕ್ಕೆ ಪಸರಿಸಿದಂತಹ ಮಹಾನ್ ಕವಿ ಕುವೆಂಪು ಅವರ ಅತ್ಯಂತ ಪ್ರೀತಿಯ ಗೀತೆಗಳಲ್ಲಿ ಇದು ಕೂಡ ಒಂದು. ಬಹಳ ಅದ್ಭುತವಾಗಿ ಮೂಡಿ ಬಂದಿರುವಂತಹ ಗೀತೆ. ಈ ಗೀತೆಯೂ ಕೂಡ ಅಷ್ಟೇ, ಪ್ರತಿ ಒಂದು ಕಾರ್ಯಕ್ರಮದಲ್ಲೂ ಕೂಡ ಈ ಒಂದು ಗೀತೆಯು ಬೇಕೇ ಬೇಕು. ಯಾಕೆಂದ್ರೆ ಪ್ರಕೃತಿ ನಮಗೆ ಬದುಕಲು ಕೊಟ್ಟಿದೆ, ಹಾಗಾಗಿ ಅದಕ್ಕೆ ಕೃತಜ್ಞತೆ ಹೇಳುವುದು ನಮ್ಮೆಲ್ಲರ ಕರ್ತವ್ಯ ಹಾಗೂ ಧರ್ಮವೂ ಕೂಡ. ಈ ಗೀತೆಯನ್ನ ಆಯ್ಕೆ ಮಾಡಿಕೊಂಡಿರುವುದು ನಿಮ್ಮ ಮೊದಲ ಗೆಲುವು. ಯಾಕೆಂದ್ರೆ ನಿರರ್ಗಳವಾಗಿ ಪುಂಖಾನುಪುಂಖವಾಗಿ ಶಬ್ದಗಳು ಹೋಗ್ತಾ ಇರ್ತದೆ ನೋಡಿ. ಓಂ ಸಚ್ಚಿದಾನಂದ ತ್ರಿಧ್ವಮುಖವಾದ ಪರಬ್ರಹ್ಮದಲ್ಲಿ ನೋಡಿ, ಎಲ್ಲ ಏನು ಅಕ್ಷರ ಮಾಲೆಗಳಿದೆ, ಕ್ಲಿಷ್ಟದು ಸರಳದು ಎಲ್ಲದು ಒಟ್ಟುಗೂಡಿ ಪಡ 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 ಬಂದ್ಬಿಡ್ತದೆ. ಅದನ್ನ ನೆನ್ಪಿಟ್ಕೊಳ್ಬೇಕಲ್ಲ, ಮತ್ತೆ ಹಾಗೆ ಉಚ್ಚಾರ ಕೂಡ ಹಾಗೆ ಬೇಕು. ಆಯ್ತಾ? ಓವರಾಲ್ ತುಂಬಾ ಚೆನ್ನಾಗಿ ಹಾಡಿದ್ರಿ ಮೇಡಮ್. ಬಹಳ ಖುಷಿ ಆಯ್ತು. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ನಿಮ್ಮ ಧ್ವನಿಗೆ ಹೊಂದಿಕೊಳ್ಳುವಂತ ಗೀತೆಗಳನ್ನ ಆಯ್ಕೆ ಮಾಡ್ಕೊಳ್ತೀರಿ, ಅದು ನಿಮಗೆ ಯಾವಾಗ್ಲೂ ಪ್ಲಸ್ ಪಾಯಿಂಟ್. ಮತ್ತೇನು ಹೇಳಲಿಕ್ಕಿಲ್ಲ ಮೇಡಮ್, ನಿಜವಾಗ್ಲು ನೀವು ಮತ್ತೆ ಹೈ ರೇಂಜ್ ಹೋದಾಗ ನಿಮ್ಮ ವಾಯ್ಸ್ ಮಾಡರೇಷನ್ ಮಾಡಿಕೊಳ್ಳುವಂಥದ್ದು ಅದೆಲ್ಲ ಟೆಕ್ನಿಕ್. ಅದು ನಿಜವಾಗ್ಲು ಹೇಗೆ ಹೋಗಬೇಕು ಅದೆಲ್ಲ ಟೆಕ್ನಿಕ್ ನಿಮಗೆ ಚೆನ್ನಾಗಿ ಗೊತ್ತಿದೆ. ಮತ್ತೆ ನೀವು ಪ್ರೆಸೆಂಟೇಷನ್ ಮಾಡಿದ್ರಿ ಇಡೀ ಗೀತೆಯನ್ನ, ಕೊನೆಯವರೆಗೂ ಕೂಡ ಶ್ರುತಿಯನ್ನು ಹಾಗೆ ಗಟ್ಟಿ ಹಿಡ್ಕೊಂಡಿದ್ರಿ. ಅದು ನಿಮ್ಮನ್ನು ಮುಂದಕ್ಕೆ ಕೊಂಡೊಯ್ತಾ ಹೋಯ್ತು. ಇದು ಒಂದು ಗಾಯಕ ಅಥವಾ ಗಾಯಕಿಯ ಲಕ್ಷಣ. ಇದೆಲ್ಲವನ್ನು ಕೂಡ ನಾನು ನಿಮ್ಮ ಹಾಡುಗಾರಿಕೆಯಲ್ಲಿ ಕಂಡೆ, ಬಹಳಷ್ಟು ಖುಷಿ ಆಯ್ತು. ಆಲ್ ದ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಯಶವಂತ್ ಸರ್. ಬಹುಶಃ ಒಳ್ಳೆಯ ಅನಿಸಿಕೆಗಳನ್ನು ಯಶವಂತ್ ಸರ್ ಅವರು ನೀಡಿದ್ದಾರೆ. ಈಗ ಶ್ರಾವ್ಯ ಮೇಡಮ್ ಏನ್ ಹೇಳ್ತಾರೆ ಕೇಳೋಣ. ಮಧುರಾರವರೇ ನಮಸ್ತೆ. ನಮಸ್ತೆ ಮ್ಯಾಮ್. ಫಸ್ಟ್ ಪಾಯಿಂಟೇ ನಾನಿಲ್ಲಿ ಬರ್ಕೊಂಡಿದ್ದು ಕ್ಲಾರಿಟಿ ಪ್ರೊನೌನ್ಸಿಯೇಷನ್ ಅಲ್ಲಿ ತುಂಬಾ, ಅದು ನಿಮ್ಮ ವಾಯ್ಸ್ ಕೂಡ ಅದಕ್ಕೆ ಕಾಂಪ್ಲಿಮೆಂಟ್ ಮಾಡುತ್ತೆ. ಅಷ್ಟು ನೀಟಾಗಿ ನಿಮ್ಮ ಸಾಹಿತ್ಯ ಇದೆ ಅಲ್ವಾ, ಇಂಪಾಗಿ ನಮಗೆ ಕಿವಿಗೆ ಬಂದು ಬೀಳುತ್ತೆ. ಅಷ್ಟು ಕ್ಲಿಯರ್ ಆಗಿ ನಿಮ್ಮ ಪ್ರೊನೌನ್ಸಿಯೇಷನ್ ಇದೆ. ಆಮೇಲೆ ನಿಮ್ಮ ವಾಯ್ಸ್ ಕೂಡ ಹಾಗೆ, ಸಿಂಗಿಂಗ್ ಕೂಡ ಹಾಗೆ ತುಂಬಾ ಕ್ಲೀನ್ ಆಗಿ ಇದೆ. ಆಮೇಲೆ ಸರ್ ಕೂಡ ಪಾಯಿಂಟ್ ಔಟ್ ಮಾಡಿದ್ರು, ಆ ಮೇಲಿನ ಸ್ಥಾಯಿಗೆ ಎಫರ್ಟ್ಲೆಸ್ಲಿ ಕ್ಲೈಂಬ್ ಮಾಡ್ತೀರಾ ನೀವು. ನೀಟಾಗಿ ಸ್ಮೂತ್ ಆಗಿ ಟ್ರಾನ್ಸಿಷನ್ ಆಗ್ತೀರಾ. ದಟ್ ಇಸ್ ಅಂದ್ರೆ ಈ ವಿಷಯಗಳು ನಾನು ಗಮನಿಸಿದಂಥ ವಿಷಯಗಳನ್ನ ನಾನು ನಿಮ್ಗೆ ಹೇಳಬೇಕು ಅಂತ ನಾನು ಹೇಳ್ತಾ ಇರೋದು. ಇನ್ನೊಂದು, ನಿಮ್ಮ ವಾಯ್ಸ್ ಇದಕ್ಕೆ ಕಾಂಪ್ಲಿಮೆಂಟ್ ಮಾಡುತ್ತೆ ಈ ಒಂದು ವಿಷಯಕ್ಕೆ. ಏನಂತ ಹೇಳಿದ್ರೆ, ಈ ಹಾಡಿಗೆ ಬೇಕಾಗಿರುವಂತಹ ಉತ್ಸಾಹ ನಿಮ್ಮ ವಾಯ್ಸ್ ಅಲ್ಲಿ ಕೇಳಿದೆ. ಅಂದ್ರೆ ಥ್ರೂ ಔಟ್ ಎಲ್ಲೂ ಕೂಡ ಆ ಉತ್ಸಾಹ ಡ್ರಾಪ್ ಆಗಿಲ್ಲ. ಹಾಗೆ ನೀವು ಕೂಡ ತುಂಬಾ ಎಂಜಾಯ್ ಮಾಡಿ, ಅಂದ್ರೆ ನೀವೇ ವರ್ಣಿಸ್ತಾ ಇದ್ದೀರಿ ಹೇಳುವ ಹಾಗೆ ನೀವು ಹಾಡನ್ನ ಹಾಡಿದ್ದೀರಾ. ಇವನ್ ಮಧ್ಯದಲ್ಲಿ ಆಲಾಪನೆ ಭಾಗ ಕೂಡ ಬಂತು, ಅಲ್ಲೂ ಹಾಗೆ ಒಂದು ಲವಲವಿಕೆ, ಒಂದು ಉತ್ಸಾಹ ನಿಮ್ಮ ವಾಯ್ಸ್ ಅಲ್ಲಿ ಮೇನ್ಲಿ ಕೇಳ್ತಾ ಇತ್ತು. ತುಂಬಾ ಒಳ್ಳೆ, ತುಂಬಾ ಚೆನ್ನಾಗಿರುವಂತಹ ಪ್ರೆಸೆಂಟೇಷನ್ ಮೇಡಮ್. ಹಾಗೆ ಅಗೇನ್ ಡೆಸ್ಪೈಟ್ ಈ ಎಲ್ಲ ಪ್ಲಸ್ ಪಾಯಿಂಟ್ಸ್ ನಡುವೆ ಒಂದ್ ಸ್ವಲ್ಪ ಕರೆಕ್ಷನ್ಸ್ಗೆ ಅಲ್ಲಿ ಇಲ್ಲಿ ಇದ್ದೇ ಇರುತ್ತೆ. ಅದನ್ನ ಕರೆಕ್ಷನ್ ಮಾಡ್ಕೊಂಡು ಮುಂದೆ ಹೋಗ್ಬೋದು. ತುಂಬಾ ಚೆನ್ನಾಗಿರುವಂತ ಪ್ರೆಸೆಂಟೇಷನ್.
ಥ್ಯಾಂಕ್ ಯು. ಧನ್ಯವಾದಗಳು ಶ್ರಾವ್ಯ ಮೇಡಮ್. ಬಹುಶಃ ಇಬ್ಬರು ತೀರ್ಪುಗಾರರು ಬಹಳ ಒಳ್ಳೆಯ ಅನಿಸಿಕೆಯನ್ನು ಹೇಳಿದ್ದಾರೆ. ನಿಮ್ಗೆ ಒಳ್ಳೆಯ ಸ್ವರ ಇದೆ, ಒಳ್ಳೆ ರೀತಿಯಲ್ಲಿ ಹಾಡಿದ್ದೀರಿ. ನಿಮ್ಗೆ ಮುಂದೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತೇನೆ. ಧನ್ಯವಾದಗಳು. ಮುಂದೆ ಹಾಡನ್ನು ಹಾಡ್ಲಿಕ್ಕೆ ಬರ್ತಾ ಇದ್ದಾರೆ ಆದಿತ್ಯ ಹೆಗಡೆ. ಆದಿತ್ಯ ಹೆಗಡೆ ಅವರು ಈ ಸಂಚಿಕೆಯ ಮುಂದಿನ ಗಾಯಕರು. ದಯವಿಟ್ಟು ವೇದಿಕೆಗೆ ಬನ್ನಿ. ಆದಿತ್ಯರವರೇ, ಈ ಸುತ್ತಿನಲ್ಲಿ ಯಾವ ಹಾಡನ್ನು ಹಾಡ್ತೀರಿ? ಇದು ಹಾಡು ಹೆಸರು ಯಾರು ಇರದ ಗಳಿಗೆಯಲ್ಲಿ, ವಿಜಯ್ ಪ್ರಕಾಶ್ ಅವರು ಹಾಡಿರುವುದು ಎನ್ನುವ ಒಂದು ಭಾವಗೀತೆಯನ್ನು ನೀವು ಹಾಡ್ತೀರಿ. ಬಹುಶಃ ಬಹಳ ಸುಂದರವಾದ ಗೀತೆ. ನಿಮ್ಮ ಧ್ವನಿಯಲ್ಲಿ ನಾವೆಲ್ಲ ಕೇಳ್ಬೇಕಂತ ಅನ್ಸ್ತಾ ಇದೆ. ಯಶವಂತ್ ಸರ್, ನೀವೆಲ್ಲ ರೆಡಿ ಅಲ್ವಾ? ಎಸ್. ಯಾರೋ ಇರದ ಗಳಿಗೆಯಲ್ಲಿ ನಿನ್ನ ನೆನಪು ಬರುವುದು, ಯಾರೋ ಇರದ ಗಳಿಗೆಯಲ್ಲಿ ನಿನ್ನ ನೆನಪು ಬರುವುದು, ನೆನೆದು ಮನವು ಗರಿಯ ಕೆದರಿ ನವಿಲಿನಂತೆ ಕುಣಿವುದು, ಯಾರೋ ಇರದ ಗಳಿಗೆಯಲ್ಲಿ ನಿನ್ನ ನೆನಪು ಬರುವುದು. ವನದ ತುಂಬ ಹೂವು ಅರಳಿ ಚಿತ್ರಶಾಲೆ ತೆರೆವುದು, ವನದ ತುಂಬ ಹೂವು ಅರಳಿ ಚಿತ್ರಶಾಲೆ ತೆರೆವುದು, ಮತಿಗೆ ಗಂಧರಾಗ ಎರೆದು ಸುರೆಯ ಸುಖವ ನೀವುದು, ಮತಿಗೆ ಗಂಧರಾಗ ಎರೆದು ಸುರೆಯ ಸುಖವ ನೀವುದು, ಯಾರೂ ಇರದ ಗಳಿಗೆಯಲ್ಲಿ ನಿನ್ನ ನೆನಪು ಬರುವುದು. ಆದಿತ್ಯರವರೇ, ಬಹಳ ಸುಂದರವಾಗಿ ಹಾಡಿದ್ರಿ. ಈ ಹಾಡನ್ನು ಆಯ್ಕೆ ಮಾಡುವ ಹಿಂದೆ ಏನಾದ್ರೂ ಕಾರಣಗಳಿತ್ತ? ಕಾರಣ ಅಂದ್ರೆ ಏನಿಲ್ಲ, ನನ್ಗೆ ಅಂದ್ರೆ ತುಂಬಾ ಭಯ ಆಗ್ತಾ ಇತ್ತು. ಯಾಕಂದ್ರೆ ಜೀವನದಲ್ಲಿ ಫಸ್ಟ್ ಟೈಮ್ ನಾನು ಭಾವಗೀತೆ ಹಾಡುದು. ಹೌದಾ? ಹೌದು. ಬಟ್ ಯಾರದೋ ನೆನಪು ಬರ್ತಾ ಇದೆ ಅಂತ ಆಗಾಯ್ತು. ಇಲ್ಲ ಇಲ್ಲ, ಹಾಗೆ ಇದು ನಿಜವಾಗಿ ಬರ್ತಾ ಇತ್ತ ಅಥವಾ? ಇಲ್ಲ ಇಲ್ಲ ಇಲ್ಲ. ನಿಮ್ಮ ಈ ಹಾಡಿನ ಬಗ್ಗೆ ನಮ್ಮ ಶ್ರಾವ್ಯ ಮೇಡಮ್ ಅವರು ಏನ್ ಹೇಳ್ತಾರೆ ಕೇಳೋಣ. ಆದಿತ್ಯ ಅವರೇ ನಮಸ್ತೆ. ನಮಸ್ತೆ. ನಂದು ಅದೇ ಪ್ರಶ್ನೆ, ಈ ಹಾಡು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಏನ್ ಕಾರಣ ಅಂತ ಹೇಳಿ. ಬಟ್ ಅದೇ ಫಸ್ಟ್ ಟೈಮ್ ನೀವು ಚೂಸ್ ಮಾಡ್ತಾ ಇದ್ದೀರಾ ಈ ಭಾವಗೀತೆಯನ್ನ ಅಂತ ಹೇಳಿದ್ರಿ. ಅದರ್ವೈಸ್ ನೀವು ಯಾವ ಜಾನರ್ಸ್ ಹಾಡ್ತೀರಾ? ನಾನಂದ್ರೆ ರಾಕ್, ಪಾಪ್, ಹಾಗೆ ಸ್ವಲ್ಪ ಥ್ರೂ ಇರುವಂತದ್ದು, ಸ್ಟ್ರೈಟ್ ನೋಟ್ಸ್ ಲೈಕ್ ಕೆ ಟೈಪ್. ಸ್ಟ್ರೈಟ್ ನೋಟ್ಸ್ ಗೊತ್ತಾಯ್ತು. ಓಕೆ ಓಕೆ. ನೀವು ಗಜಲ್ಸ್ ಬೈ ಎನಿ ಚಾನ್ಸ್ ಟ್ರೈ ಮಾಡಿದ್ದೀರಾ? ಇಲ್ಲ, ಮಾಡ್ಲಿಲ್ಲ. ಆದ್ರೆ ವಾಯ್ಸ್ ಕ್ವಾಲಿಟಿಗೆ ಸೂಟ್ ಆಗ್ತದೆ ಅಂತ ಟ್ರೈ ಮಾಡಬಹುದು. ಆಮೇಲೆ ಬಾಲಿವುಡ್ ಸಾಂಗ್ಸ್ ಅನ್ನ ಹಾಡೋದಿಲ್ವಾ, ಸುಮ್ನೆ ಹೀಗೆ ಗ್ರೂವಿಂಗ್? ಬಾಲಿವುಡ್ ಸಾಂಗ್ಸ್ ಹಾಡ್ತೀರಾ? ಓಕೆ ಓಕೆ. ಬಿಕಾಸ್ ಅದು ಏನ್ ಅನ್ಸ್ತು ಅಂತ ಹೇಳಿದ್ರೆ, ಐ ಡೋಂಟ್ ನೋ ಇಫ್ ಇಟ್ ಇಸ್ ರೈಟ್ ಟು ಸೇ ಇಟ್ ಲೈಕ್ ದಿಸ್, ಬಟ್ ಒಂಥರ ಬಾಲಿವುಡ್ ವಾಯ್ಸ್ ಬಟ್ ಕನ್ನಡ ಭಾವಗೀತೆ ಹಾಡ್ದ ತರ ಫೀಲ್ ಇತ್ತು ನಿಮ್ ವಾಯ್ಸ್ ಇಲ್ಲಿ. ಆ ತರ ಇತ್ತು. ಸೊ ನೈಸ್ ಸಿಂಗಿಂಗ್. ತುಂಬಾ ನಾವು ಒಳ್ಳೆ ಈ ತರ ಸ್ವಿಂಗ್ ಮಾಡೋ ತರ ತುಂಬಾ ಚೆನ್ನಾಗಿ ಹಾಡಿದ್ದೀರಾ. ಅದೇ ನಾನು ಬೇರೆ ಕಂಟೆಸ್ಟೆಂಟ್ಸ್ಗೂ ಹೇಳಿದ್ದೆ, ವಾಯ್ಸ್ ಅಲ್ಲಿ ಒಂಥರ ಹಸ್ಕಿನೆಸ್ ಸ್ವಲ್ಪ ಕಡಿಮೆ ಮಾಡಿ ಅಥವಾ ಜಾಸ್ತಿ ಮಾಡಿ ಅಥವಾ ಏರಿನೆಸ್ ಎಲ್ಲ ಹೇಳ್ತಾ ಇದ್ದೆ. ಬಟ್ ನಿಮ್ ವಾಯ್ಸ್ ಸೂಟ್ ಆಗ್ತಾ ಇದೆ. ಅದೇನು ಅಂದ್ರೆ ಏನ್ ಹೇಳೋದು ನಾನು, ಅಫ್ಕೋರ್ಸ್ ಅದು ಒಂದು ಇಟ್ಸ್ ಅ ವೆರಿ ಗುಡ್ ಕ್ವಾಲಿಟಿ. ನಿಮ್ ವಾಯ್ಸಿಗೆ ಅದು ತುಂಬಾ ಚೆನ್ನಾಗಿ, ಅಂದ್ರೆ ನಿಮ್ ವಾಯ್ಸ್ ಚೆನ್ನಾಗಿ ಕೇಳಿಸ್ತಾ ಇದೆ. ಅದು ಅಂದ್ರೆ ನಿಮ್ಮ ಹತ್ರ ಹಸ್ಕಿನೆಸ್ ಇದೆ, ದಟ್ ಇಸ್
ಸೌಂಡಿಂಗ್ ರಿಯಲಿ ಗುಡ್. ಆಮೇಲೆ ಐ ಥಿಂಕ್ ಮಹಾಗುರುಗಳು ಇನ್ನೂ ಬೆಟರ್ ಕಾಮೆಂಟ್ಸ್ ಕೊಡ್ತಾರೆ. ಪ್ಲೀಸ್ ಪಿಕ್ ಇಟ್ ಫ್ರಮ್ ಹಿಮ್. ಓಕೆ, ಆದಿತ್ಯ ಅವರೇ ನಮಸ್ಕಾರ ಸರ್. ನಮಸ್ತೆ ಅವರೇ. ಶಾವಿ ಅವರು ಹೇಳಿದ ಹಾಗೆ ಈ ಅರ್ಜಿತ್ ಸಿಂಗ್ ಅವ್ರು ಬಂದು ಭಾವಗೀತೆ ಹಾಡ್ದಂಗೆ ನೋಡಿ. ಯಾರು ಇರದ ಊರಿನಲ್ಲಿ ಆರಿನ ನೋಡಿ, ಆ ಮೊದಲ ನೋಟೆಲ್ಲ ಪಕ್ಕಾ ಇದು ಚಂದಾಗಿ ಎಂಡಿಂಗ್ ತಾರಿರಾ. ಓಕೆ, ಅಲ್ಲ ಹಾಗಲ್ಲ ಪಾಪ, ಪ್ರತಿಯೊಬ್ಬರದ್ದು ಒಂದು ಜಾನರ್ ಅಂತ ಇರ್ತದೆ. ನಾವೇನಾದ್ರೂ ಆ ನಮ್ಮತನವನ್ನ ಯಾವ ಸಾಂಗ್ ನಾವು ಎಲ್ಲರ ಎಡೆಯಲ್ಲಿ ಸೇರಿಸ್ತೇವೆ ಹಾಗೆ. ಬಟ್ ತುಂಬಾ ಅದ್ಭುತವಾಗಿ ಹಾಡಿದ್ರಿ ಆದಿತ್ಯ ಅವರೇ. ಥ್ಯಾಂಕ್ ಯು ಸರ್. ಮತ್ತೆ ಈ ಗೀತೆನ ಹಾಡುವಾಗ ಏನೆಲ್ಲ ನೆನಪಾಯ್ತು ಆದಿತ್ಯ ಅವ್ರ ನಿಮ್ಗೆ? ಇಲ್ಲ ಹಾಗೇನಿಲ್ಲ, ಯಾಕಂದ್ರೆ ನಾನು ಸಾಂಗ್ ಸೆಲೆಕ್ಷನ್ ಮಾಡುವಾಗ ನನ್ಗೆ ಇದು ಫಸ್ಟ್ ಟೈಮ್ ನಾನು ನೋಡುದು ಭಾವಗೀತೆ ಅಂತ. ಸೊ ಐ ಗಾಟ್ ಅ ಕಪಲ್ ಆಫ್ ಸಾಂಗ್ಸ್. ಮತ್ತೆ ಇದು ಕಾಣದ ಕಡಲಿಗೆ ಅದು ಸಿಕ್ತು, ಅದು ಸೆಲೆಕ್ಟೆಡ್ ಅಂತ ನಮ್ಗೆ ಗೊತ್ತುಂಟು ಪಕ್ಕ. ಸೊ ಮತ್ತೆ ಈ ಸಾಂಗ್ ಬರುವಾಗ ಅಂದ್ರೆ ಲೈಕ್ ಐ ಹ್ಯಾಡ್ ನೋ ಚಾಯ್ಸ್. ಸೊ ಫಸ್ಟ್ ನಾನು ಸಾಂಗ್ ಕೇಳಿದ್ದೆ, ಈಸಿ ಅಂತ ಅನ್ಸ್ತು. ಮತ್ತೆ ಲೈಕ್ ಐ ಥಿಂಕ್ ಐ ಕ್ಯಾನ್ ಡೂ ಇಟ್ ಅಂತ ಜಸ್ಟ್ ಟ್ರೈ ಕೊಟ್ಬಿಟ್ಟೆ ಅಷ್ಟೇ. ಯಾರದ್ದು ನೆನಪಂತಲ್ಲ, ನಾನು ಹೀಗೆ ಸೆಲೆಕ್ಟ್ ಮಾಡಿದ್ದು, ಯಾಕಂದ್ರೆ ನನ್ನ ಹತ್ರ ಚಾಯ್ಸ್ ಇರ್ಲಿಲ್ಲ. ಇಲ್ಲ, ಸೊ ಆ ಶೃಂಗಾರ ರಸವನ್ನು ಬಹಳ ಅದ್ಭುತವಾಗಿ ಅದನ್ನ ಕಾಪಾಡಿ ಅಲ್ಲಿರುವಂತಹ ಬ್ಯೂಟಿ ಅದ್ ಹಾಗೆ, ಅದು ಶೃಂಗಾರ ರಸವೇ ಹಾಗೆ ಅದು. ಓಕೆ, ಅದಕ್ಕೆ ಬೆಲೆಯನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ಅದು. ಬಟ್ ನನಗೆ ನೀವು ಅರ್ಥೈಸ್ಕೊಳ್ಳೋದು ಹೇಗೆ ಹಾಡಿದ್ರಿ ಅಂತ ಅದೇ ಪ್ರಶ್ನೆ. ನಂಗೊಂದು ಪ್ರಶ್ನೆ ಕಾಡ್ತಾ ಇದೆ. ನೀವು ಸಾಹಿತ್ಯವನ್ನು ಅರ್ಥೈಸಿಕೊಳ್ಳೋದು ಹೇಗೆ ಹಾಡಿದ್ರಿ ಅಂದ್ರೆ ಕಾಂಪೋಸಿಷನ್ ವೈಸ್ ಹೇಳುತ್ತಾ ನೀವು? ಅಲ್ಲ, ಈಗ ನೋಡಿ, ಯಾರೋ ಇರದ ಅಲ್ವಾ ಗಳಿಗೆಯಲ್ಲಿ, ಯಾರೋ ಇರದ ಘಳಿಗೆಯಲ್ಲಿ ನಿನ್ನ ನೆನಪಾಯ್ತದ? ನಿನ್ನ ನೆನಪು ಬರುವುದು. ಮತ್ತೆ ಅದೇನ್ ಹೇಳಿ, ಮೀನಿಂಗ್ ಏನ್ ಹೇಳಿ? ಅಲ್ಲ, ಮೀನಿಂಗ್ ಗೊತ್ತುಂಟು, ಆದ್ರೆ ಅಂದ್ರೆ ಯಾರದು ನೆನ್ಪು ಬರ್ಲಿಲ್ಲ ಅಂತ ಅಷ್ಟೇ. ಸಾಂಗ್ ಅಂತ ಹಾಡಿದ, ಯಾರಿದು ಪರ್ಟಿಕ್ಯುಲರ್ ಆಗಿ ನೆನ್ಪು ಬರ್ಲಿಲ್ಲ, ಆದ್ರೂ ಬಂತು, ಹೇಳೋದಿಲ್ಲ ಅಷ್ಟೇ. ಇರ್ಲಿ, ಬಹಳಷ್ಟು ಖುಷಿ. ನಮ್ಮನ್ ಮಾತ್ರ ಮರಿಬೇಡಿ. ಸೊ ಓವರ್ ಆಲ್ ಸೊ ಬ್ಯೂಟಿಫುಲ್, ತುಂಬಾ ಚೆನ್ನಾಗಿ ಹಾಡಿದ್ರಿ ಇವ್ರೆ. ಮತ್ತೆ ನಿಮ್ಗೆ ಈ ಗಜಲ್ ಶೈಲಿದೆಲ್ಲ ತಕೊಳ್ಳಿ, ತುಂಬಾ ಚೆನ್ನಾಗಿದೆ. ನಿಮಗ ಆವಾಜ್ ಇದೆಯಲ್ಲ, ತುಂಬಾ ಅದ್ಭುತವಾಗಿದೆ. ಥ್ಯಾಂಕ್ ಯು ಸರ್. ಓಕೆ, ಡೆಫಿನೆಟ್ಲಿ ವಿಲ್ ಟ್ರೈ. ತುಂಬಾ, ಯಾಕೆಂದ್ರೆ ನಿಮಗೆ ಸಾಮರ್ಥ್ಯ ಇದೆ, ಮತ್ತೆ ನಿಮ್ಗೆ ರೇಂಜ್ ಪ್ರಾಬ್ಲಮ್ ಇಲ್ಲ. ನಿಮ್ಗೆ ಯಾವ ಶ್ರುತಿಯನ್ನು ಕೊಟ್ರೆ ಆರಾಮ್ಸೆ ಹಾಡ್ತೀರಿ. ಯಾಕೆಂದ್ರೆ ನಿಮ್ಮಲ್ಲಿ ಶಾರೀರಿಕ ಧ್ವನಿ ಇದೆ. ಶಾರೀರಿಕ ಧ್ವನಿ ಅಂತಂದ್ರೆ ನಿಮ್ಗೆ ಗೊತ್ತಿರ್ತದೆ, ಅದು ನಾಭಿಂದ ಬರ್ಬೇಕದು. ಈಗ ನಾವು ಈ ಕಂಠದಿಂದ ಮೇಲೆ ಬರೋದಲ್ಲ, ಅದು ನಾಭಿಂದೆಲ್ಲ ಸ್ವರ ಬರೋದು. ಅದನ್ನ ಗಾಡ್ ಗಿಫ್ಟ್ ನಿಮ್ಮಲ್ಲಿದೆ, ಅದನ್ನ ಕಾಪಾಡ್ಕೊಳ್ಳಿ. ಓಕೆ, ಓವರ್ ಆಲ್ ತುಂಬಾ ಚೆನ್ನಾಗಿ ಹಾಡಿದ್ರಿ ಆದಿತ್ಯ ಅವರೇ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಗೀತೆನ ಕೇಳಿಸ್ಲಿಕ್ಕೋಸ್ಕರವಾಗಿ ಥ್ಯಾಂಕ್ ಯು ಸೋ ಮಚ್ ಜಜಸ್. ಆದಿತ್ಯರವರೇ, ಪ್ರಥಮ ಬಾರಿ ಭಾವಗೀತೆ ಹಾಡಿದ್ರು, ಬಹಳ ಅದ್ಭುತವಾಗಿ ಹಾಡಿದ್ರಿ. ತೀರ್ಪುಗಾರರಿಗೂ ಬಹಳ ಮೆಚ್ಚುಗೆ ಆಯ್ತು, ನಮ್ಗೆಲ್ಲ ಮೆಚ್ಚುಗೆ ಆಯ್ತು. ಬಹುಶಃ ನಿಮ್ಮ ಈ ಸಂಗೀತ ಪಯಣ ನಿರಂತರವಾಗಿ ಮುಂದುವರಿಯಲಿ ಅಂತ ಹಾರೈಸ್ತೇನೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಅರ್ಪಿಸುವ ದೈಜಿ ವರ್ಲ್ಡ್ ಸ್ವರಸಾಗರ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಮತ್ತೆ ಸಿಗೋಣ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು.
ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ. ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮನ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ. ವಿವಿಧ ಶೈಲಿಯ ಸೀರೆಗಳು, ಚೂಡಿದಾರ್ ಪೀಸ್ಗಳು, ನೈಟಿಗಳು, ಟಾಪ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಸ್, ಶರ್ಟ್ಸ್, ಟೀ ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಬಾಬಾ ಸೂಟ್ಸ್, ಒಳ ಉಡುಪುಗಳ ಜೊತೆಗೆ ಬೆಡ್ ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಕರ್ಟನ್ಸ್, ಬೆಲ್ಟ್ಸ್ ಇತ್ಯಾದಿ ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆ ಬರೆಗಳ ವಿನೂತನ ಸಂಗ್ರಹ. ಇಂದೇ ಭೇಟಿ ನೀಡಿ ಫ್ಯಾಮಿಲಿ ಫ್ಯಾಷನ್ಸ್, ನೆಲಮಳಿಗೆ, ಮೈತ್ರಿ ಕಾಂಪ್ಲೆಕ್ಸ್, ಸರ್ವಿಸ್ ಬಸ್ ನಿಲ್ದಾಣ ಹತ್ತಿರ, ಉಡುಪಿ. ವೀಕ್ಷಕರೇ, ಬ್ರೇಕ್ನ ನಂತರ ದೈಜಿ ವರ್ಲ್ಡ್ ಸ್ವರಸಾಗರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ಸುಗಮ ಸ್ವರಸಾಗರದ ಈ ಸುತ್ತನ್ನು ಮುಂದುವರಿಸೋಣ. ಈ ಸಂಚಿಕೆಯ ಮುಂದಿನ ಸ್ಪರ್ಧಾಳು ಅಖಿಲ ಹೆಗಡೆ ಹೊನ್ನಾವರ. ಅಖಿಲ ಹೆಗಡೆ ಹೊನ್ನಾವರ, ದಯವಿಟ್ಟು ವೇದಿಕೆಗೆ ಬನ್ನಿ. ಇವತ್ತು ಯಾವ ಹಾಡನ್ನು ಹಾಡ್ತೀರಿ ನೀವು? ಡಿಡಿ ಆಡ್ಯಾನೆ ರಂಗ ಸಾಂಗ್ ಹಾಡ್ತಿದ್ದೀನಿ. ಒಂದು ಮಧುರವಾದ ಭಕ್ತಿಗೀತೆಯನ್ನು ಅಖಿಲ ಹೆಗಡೆ ಹೊನ್ನಾವರ ನಮಗಾಗಿ ಹಾಡ್ತಾ ಇದ್ದಾರೆ. ಆ ಹಾಡನ್ನು ನಾವೆಲ್ಲರೂ ಕೇಳೋಣ. ಡಿಡಿಕ್ಕ 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 ಎಂದು ಡಿಡಿಯಾಡ್ಯಾನೆ ರಂಗ, ಡಿಡಿಯಾಡ್ಯಾನೆ, ಡಿಡಿಯಾಡ್ಯಾನೆ ರಂಗ, ಡಿಡಿಯಾಡ್ಯಾನೆ. ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಡಿಡಿಕ್ಕ 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 ಎಂದು ಡಿಡಿಯಾಡ್ಯಾನೆ ರಂಗ, ಡಿಡಿಯಾಡ್ಯಾನೆ, ಡಿಡಿಯಾಡ್ಯಾನೆ ರಂಗ, ಡಿಡಿಯಾಡ್ಯಾನೆ. ಮರಕದ ನವರತ್ನ ವಜ್ರ ಹರಳು ಕೆತ್ತಿಸಿದ ಜುಮನಿ, ಮರಕದ ನವರತ್ನ ವಜ್ರ ಹರಳು ಕೆತ್ತಿಸಿದ ಜುಮನಿ, ಕಿರಣ ಮುಕುಟ ಧರಿಸಿದ ಶಿರದಲ್ಲಿ, ಕಿರಣ ಮುಕುಟ ಧರಿಸಿದ ಶಿರದಲ್ಲಿ ಸರಿ 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 ಸರಿದಾಡುತ್ತ ಡಿಡಿಯಾಡ್ಯಾನೆ ರಂಗ, ಡಿಡಿಯಾಡ್ಯಾನೆ, ಡಿಡಿಯಾಡ್ಯಾನೆ ರಂಗ, ಡಿಡಿಯಾಡ್ಯಾನೆ. ಅಖಿಲ ಹೆಗಡೆ ಅವರೇ, ಬಹಳ ಅದ್ಭುತವಾದ ಕಂಠ ಸೇರಿ ನಿಮ್ಮದು. ಅಷ್ಟೇ ಅದ್ಭುತವಾಗಿ ಹಾಡಿದ್ದೀರಿ ಕೂಡ. ನಿಮ್ಮ ಈ ಹಾಡು ತೀರ್ಪುಗಾರರಿಗೆ ಎಷ್ಟು ಇಷ್ಟ ಆಗಿದೆ ಅಂತ ಕೇಳೋಣ. ಯಶವಂತ್ ಸರ್, ನೀವೇನು ಹೇಳ್ತೀರಿ? ಸರ್, ಬಹಳ ಪ್ರಸಿದ್ಧವಾದ ಗೀತೆ, ಜೊತೆಗೆ ಎಲ್ಲರನ್ನೂ ಕೂಡ ಒಂದು ಮಾಡಿದಂಥ ಒಂದು ಗೀತೆ ಸರ್ ಇದು. ಅದು ಪುಟ್ಟ ಮಗುವಿನಿಂದ ಆರಂಭಿಸಿ ದೊಡ್ಡವರವರೆಗೂ ಈ ಒಂದು ಆಧ್ಯಾತ್ಮ ಗೀತೆಗಳೇನಿದೆ ಅದೆಲ್ಲ ಪ್ರಾಕಾರಗಳಲ್ಲೂ, ಈಗ ಕುಣಿತ ಭಜನೆ ಇರ್ಬೋದು, ಕುಳಿತು ಮಾಡೋ ಭಜನೆಗಳಿರ್ಬೋದು, ಅಥವಾ ಎಲ್ಲ ಸ್ವರೂಪದ ಏನು ಭಜನೆಗಳಿದೆ ಅದೆಲ್ಲದರಲ್ಲಿಯೂ ಕೂಡ ಬಹಳ ಉನ್ನತ ಸ್ಥಾನದಲ್ಲಿರುವಂತಹ ಈ ಒಂದು ಗೀತೆ. ಸರ್, ನಾವು ಮುದ್ದು ಕೃಷ್ಣ ಸ್ಪರ್ಧೆಗೆ ಹೋದ್ರೆ ಒಂದು 100 ಸಾಲಿ ಕೇಳ್ತೇವೆ ಈ ಹಾಡನ್ನು. ಖಂಡಿತ ಸರ್, ಖಂಡಿತವಾಗಿಯೂ. ಮತ್ತೆ ಯಾವುದೇ ಸಭೆ ಸಮಾರಂಭದಲ್ಲಿಯೂ ಕೂಡ ಈ ಒಂದು ಗೀತೆ ಎಲ್ಲದಿದ್ರೆ ಆಗೋದಿಲ್ಲ. ಅದು ಅಂದ್ರೆ ಅಲ್ಲಿವರೆಗೊಂದು ಪ್ರಸಿದ್ಧಿ ಇದೆ. ಅಂದ್ರೆ ಆ ಪ್ರೀತಿ ಹಾಗಿದೆ, ಕೃಷ್ಣನ ಬಗ್ಗೆ ಇರತಕ್ಕಂಥ ಅವಿನಾವ ಭಾವ ಸಂಬಂಧದ ಒಂದಷ್ಟು ವಿಚಾರಗಳು. ಆ ಒಂದು ಗೀತೆಯನ್ನ ಅಖಿಲ ಅವರು ಬಹಳಷ್ಟು ಚೆನ್ನಾಗಿ ಹಾಡಿದ್ರಿ. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಏನಪ್ಪ ಅಂದರೆ, ಪಾಪ ಈ ವಿವಾಹದ ಸಮಯದಲ್ಲಿಯೂ ಕೂಡ ಇದಕ್ಕೆ ಸಮಯ ಕೊಟ್ಟದು ದೊಡ್ಡ ವಿಷಯ. ಆಮೇಲೆ ನಿಮಗೆ ಗೊತ್ತು ಮತ್ತೆ ಏನೋ ಸ್ವಲ್ಪ ಇದಾಯಿತು, ಆದರೆ ಅದನ್ನು ಚೆನ್ನಾಗಿ ಟೇಕ್ ತಗೊಂಡ್ರಿ, ನೋ ಪ್ರಾಬ್ಲಮ್. ಓವರಾಲ್ ಚೆನ್ನಾಗಿ ಹಾಡಿದ್ರಿ ಅಖಿಲ್ ಅವರೇ. ಒಂಚೂರು ಹೈ ರೇಂಜ್ ಸ್ವಲ್ಪ ವರ್ಕ್ ಮಾಡಬೇಕಿತ್ತು,
ಅದು ಸ್ವಲ್ಪ ಏನೋ ಸ್ವಲ್ಪ ಹಾರ್ಶ್ ಆಗಿ ಕೇಳ್ತಾ ಇತ್ತು ಅಷ್ಟೇ. ಅದ ಬಿಟ್ರೆ ಚೆನ್ನಾಗಿ ಹಾಡಿದ್ರೆ ಅಖಿಲ್ ಅವರೇ. ಆಲ್ ದ ಬೆಸ್ಟ್ ನಿಮಗೆ. ಧನ್ಯವಾದಗಳು ಯಶವಂತ್ ಸರ್. ಯಶವಂತ್ ಸರ್ ಒಳ್ಳೆಯ ಒಂದು ಅನಿಸಿಕೆಯನ್ನು ಹೇಳಿದ್ದಾರೆ. ನಮ್ಮ ಶ್ರಾವ್ಯ ಮೇಡಮ್ ಅಳೆದು ತೂಗಿ ಏನ್ ಹೇಳ್ತಾರೆ ಕೇಳೋಣ. ಗುರುಗಳು ಮಹಾಗುರುಗಳು ಅಳೆದು ತೂಗಿ ಹೇಳುವಂಥದ್ದು. ನಂದೇನಿದ್ರು ಸ್ವಲ್ಪ ಸಣ್ಣ ಸಣ್ಣ ವಿಷಯಗಳು. ಅಖಿಲ್ ಅವರೇ ನಮಸ್ತೆ. ನಮಸ್ತೆ. ಚೆನ್ನಾಗಿ ಹಾಡಿದ್ರಿ. ತಗೊಂಡಿರುವಂಥ ಹಾಡನ್ನು ನೀಟಾಗಿ ಪ್ರೆಸೆಂಟ್ ಮಾಡಿದ್ದೀರಾ. ಆಮೇಲೆ ಈ ಹಾಡನ್ನು ನಿಮ್ಮ ವೇಯಲ್ಲಿ ನೀವು ಇದನ್ನು ಪ್ರೆಸೆಂಟ್ ಮಾಡಿದ್ದೀರಾ ಅಂತ ಅನಿಸ್ತು ನನಗೆ. ಖುಷಿ ಆಯಿತು, ಚೆನ್ನಾಗಿ ಹಾಡಿದ್ರಿ. ಹಾಗೆ ಮಧ್ಯದಲ್ಲಿ ಒಂದು ಸ್ವಲ್ಪ ಎಲ್ಲೋ ವರ್ಡ್ಸ್ ನುಂಗಿದಾಗಾಯ್ತು, ಅಥವಾ ಒಂದು ಭಯದಲ್ಲಿ ಕೆಲವೊಮ್ಮೆ ಗೊತ್ತಿಲ್ಲದೆ ನಾವು ಗಲ್ಪ್ ಮಾಡ್ಕೊಂಡ್ಬಿಡ್ತೀವಲ್ವಾ, ಆ ಥರ ಏನೋ ಆಗಿರ್ಬೇಕು. ಅದು ಇರ್ಬೋದು. ಹೌದಪ್ಪ, ಹೌದು, ಹಾಗೇನೂ ಇರ್ಬೋದು. ಸೊ ಮಧ್ಯದಲ್ಲಿ ಒಂದು ಸ್ವಲ್ಪ ಏನೋ ಹಾಗೆ ಅನಿಸ್ತು. ಬಟ್ ಯು ಕ್ಯಾರಿಡ್ ಆನ್, ಅಂದರೆ ನೀವು ಹಾಡ್ತಾ ಮುಂದೆ ಹೋದ್ರಿ. ಬಟ್ ಒಂದು ವಿಷಯ ಏನು ಅನಿಸ್ತು ಅಂತ ಹೇಳಿದ್ರೆ, ಮೇ ಬಿ ಅಫ್ಕೋರ್ಸ್ ಸರ್ ಹೇಳ್ದಾಗೆ ಈ ಒಂದು ಹಾಡು ಎಲ್ಲರೂ ಖುಷಿ ಪಡುವಂಥ ಹಾಡು. ಎಲ್ಲ ಕಡೆ ಈಗ ಕುಣಿತ ಭಜನೆ ಆಗಲಿ ಅಥವಾ ಯಾವುದೇ ಒಂದು ಭಜನೆ ಸಮಾರಂಭ, ಯಾವುದೇ ಕಾರ್ಯಕ್ರಮದಲ್ಲೂ ಈ ಒಂದು ಹಾಡಿರುತ್ತೆ. ಆಮೇಲೆ ಅದಕ್ಕೆ ನಾವು ತಲೆ ತೂಗುವಂಥ ಹಾಡು ಅಲ್ವಾ, ಖುಷಿಯಲ್ಲಿ ಕೇಳುವಂಥ ಹಾಡು. ಅಫ್ಕೋರ್ಸ್ ಚೆನ್ನಾಗಿರುವಂಥ ಹಾಡು. ಆದರೆ ಅಗೇನ್ ನನ್ನ ಒಂದು ಪಾಯಿಂಟ್ ಏನು ಹೇಳೋದು ಅಂತ ಹೇಳಿದ್ರೆ, ಕಾಂಪಿಟೇಷನ್ ಹೇಳುವಾಗ ಒಂದು ಸ್ವಲ್ಪ ನಮಗೆ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಹೇಳುವಂಥ ವಿಷಯ ಹೌದು ಒಂದು. ಆದರೆ ತಗೊಂಡಿರುವಂತಹ ಒಂದು ಕಾಂಪೋಸಿಷನ್ ಯಾವ ರೀತಿಯ, ಯಾವ ಒಂದು ಎಷ್ಟು ಆ ಕ್ಲಿಷ್ಟತೆ ಎಷ್ಟಿದೆ ಅದನ್ನು ಹೇಗೆ ಪ್ರೆಸೆಂಟ್ ಮಾಡ್ತಾರೆ ಅದು ಒಂದು ಮ್ಯಾಟ್ರ್ ಆಗುತ್ತೆ. ನಾನು ನಿಮಗೆ ಅಂತ ಹೇಳ್ತಾ ಇರೋದಲ್ಲ, ಬಿಕಾಸ್ ಓವರ್ ಆಲ್ ಎಲ್ಲ ಕಂಟೆಸ್ಟೆಂಟ್ಸ್ ಬರುವಾಗ ಕಷ್ಟದ ಪದ್ಯ ತಗೊಂಡು ಅದನ್ನು ಪ್ರೆಸೆಂಟ್ ಮಾಡಿದವರಿಗೂ ಎಲ್ಲರೂ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾರೆ. ಆವಾಗ ಏನು ಮಾಡೋದು, ನಮಗೀಗ ನಾನು ವಿಷಯ ಹೇಳ್ತಾ ಇರೋದು, ಎಲ್ಲರೂ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾರೆ. ಆವಾಗ ಏನು ಮಾಡ್ತೇವೆ ಅಂತ ಹೇಳಿದರೆ, ಯಾರು ಕಷ್ಟ ಇರುವಂಥ ಹಾಡನ್ನು ಚೆನ್ನಾಗಿ ಹಾಡ್ತಾರೆ ಅಂತ ನೋಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ನೀವು ಎಷ್ಟು ಚೆನ್ನಾಗಿರೋ ವಾಯ್ಸ್ ಇದ್ರು, ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರು, ಒಂದು ಸ್ವಲ್ಪ ನಮಗೆ ಆ ಕಡೆ ಈ ಕಡೆ ಅಲ್ವಾ. ಸೊ ಅದರಿಂದ ಕಾಂಪಿಟೇಷನ್ ಹೇಳುವಾಗ ಒಂದು ಸ್ವಲ್ಪ ಕಷ್ಟ ಅಂತ ಹೇಳೋದಲ್ಲ ನಾನು, ಅದರಲ್ಲಿ ನಾವು ನೋಡಲಿಕ್ಕೆ ಬೇರೆ ಬೇರೆ ವಿಚಾರಗಳಿರಬೇಕು ಅಲ್ವಾ. ಎಲ್ಲ ಡೈಮೆನ್ಷನ್ಸಲ್ಲಿ ಕೂಡ ನಾವು ನಿಮ್ಮನ್ನು ಅಳೆದು ಮಾರ್ಕ್ಸ್ ಹಾಕ್ಬೋದು ಅಂತ ಇರಬೇಕು. ಸೊ ಅದರಿಂದ ನೀವು ನಿಮ್ಮ ಪ್ರೆಸೆಂಟೇಷನ್ಗೆ ನಾನು ಏನೂ ಹೇಳ್ತಾ ಇಲ್ಲ. ನಿಮ್ಮ ಪ್ರೆಸೆಂಟೇಷನ್ ನೀವು ಏನು ತಯಾರಿ ಮಾಡ್ಕೊಂಬಂದಿದ್ದೀರಾ, ಇಲ್ಲೇನು ಹಾಡಿದ್ದೀರಾ, ನೀಟಾಗಿ ಮಾಡಿದ್ದೀರಾ, ಚೆನ್ನಾಗಿ ಮಾಡಿದ್ದೀರಾ. ಆದರೆ ಹಾಡಿನ ಆಯ್ಕೆ ಒಂದು ಸ್ವಲ್ಪ ಬೇರೆ ಇದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನ್ನ ಅನಿಸಿಕೆ. ಆಲ್ ದಿ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಧನ್ಯವಾದಗಳು ಶ್ರಾವ್ಯ ಮೇಡಮ್. ಇಬ್ಬರು ತೀರ್ಪುಗಾರರು ಒಳ್ಳೆಯ ಅನಿಸಿಕೆ ಹೇಳಿದ್ದಾರೆ. ತುಂಬಾ ಜನ ಸ್ಪರ್ಧಾಳುಗಳಿದ್ದಾರೆ, ಎಲ್ಲರೂ ಪೈಪೋಟಿಯಿಂದ ಕೂಡಿದ್ದಾರೆ. ಆದ್ರಿಂದ ಒಂದೆರಡು ಸಲ ಎಲ್ಲರಿಗೂ ಕೊಟ್ಟಿದ್ದಾರೆ, ನಿಮಗೂ ಕೂಡ ನೀಡಿದ್ದಾರೆ. ಶುಭವಾಗಲಿ. ಥ್ಯಾಂಕ್ ಯು ಸರ್. ಈ ಸಂಚಿಕೆಯ ಕೊನೆಯ ಸ್ಪರ್ಧಾಳು ಸ್ವಸ್ತಿಕ್ ಇದೀಗ ಹಾಡಲು ಮುಂದೆ ಬರ್ತಾ ಇದ್ದಾರೆ. ಸ್ವಸ್ತಿಕ್ರವರೇ ದಯವಿಟ್ಟು ಬನ್ನಿ. ಸ್ವಸ್ತಿಕ್ರವರೇ, ಈಗಾಗಲೇ ಉಳಿದ ಸ್ಪರ್ಧಿಗಳು ಹಾಡಿದ ಹಾಡುಗಳನ್ನು ಕೇಳಿದ್ರಿ. ಬಹಳ ಕಠಿಣವಾದ ಸ್ಪರ್ಧೆ ಇದೆ, ನಿಮ್ಗೆ ಏನು ಅನಿಸ್ತದೆ? ತುಂಬಾನೇ ಕಾಂಪಿಟೇಷನ್ ಟಫ್ ಇದೆ. ನೀವು ಹೇಗೆ ತಯಾರಿ ಮಾಡಿದ್ದೀರಿ? ಪ್ರಾಕ್ಟೀಸ್ ಮಾಡಿದ್ದೀನಿ. ಹೌದಾ? ಹಾಗಾದ್ರೆ ನಮ್ಗಾಗಿ ಯಾವ ಹಾಡನ್ನು ಹೇಳ್ತೀರಿ? ತಾಯಿ ನಿನ್ನ ಮಡಿಲಲ್ಲಿ ಅನ್ನುವಂತಾಗಿದೆ, ಪುತ್ತೂರು ನರಸಿಂಹನಾಯಕ್ ಅವರು ಹಾಡಿರುವಂತದ್ದು. ತಾಯಿ ನನ್ನ ಮಡಿಲಲ್ಲಿ ಅನ್ನೋ ಅದ್ಭುತ ಗೀತೆಯೊಂದಿಗೆ ಸ್ವಸ್ತಿಕ್ರವರು ಈಗ ಹಾಡ್ಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಅವರ ಹಾಡನ್ನು ನಾವು ಕೇಳೋಣ. ತಾಯಿ ನಿನ್ನ ಮಡಿಲಲಿ ಕಣ್ಣ ತೆರೆದ ಕ್ಷಣದಲ್ಲಿ, ತಾಯಿ ನಿನ್ನ ಮಡಿಲಲಿ ಕಣ್ಣ ತೆರೆದ ಕ್ಷಣದಲ್ಲಿ, ಸೂತ್ರವೊಂದು ಬಿಗಿತೆಮ್ಮ ಸಂಬಂಧದ ನನನ, ತಾಯಿ ನಿನ್ನ ಮಡಿಲಲಿ ಕಣ್ಣ ತೆರೆದ ಕ್ಷಣದಲ್ಲಿ.
ಕಂದನಾದುದು ಆಕಸ್ಮಿಕನೇನು ತಿಳಿಯೇ ನಿನ್ನ ಕಂದನಾದುದು ಆಕಸ್ಮಿಕ ಹೇಗೆ ನಿನ್ನ ಆಕಸ್ಮಿಕ ಹೇಗೆ ನಿನ್ನ ಪ್ರೀತಿ ನನ್ನ ಗೆದ್ದುದು ತಾಯಿ ನಿನ್ನ ಮಡಿಲಲಿ ಕಣ್ಣ ತೆರೆದ ಕ್ಷಣದಲ್ಲಿ ತಾಯೇ ನಿನ್ನ ಮಡಿಲಲಿ ಕಣ್ಣ ತೆರೆದ ಕ್ಷಣದಲ್ಲಿ ಸೂತ್ರವೊಂದು ಬಿಗಿತೆಮ್ಮ ಸಂಬಂಧದ ನೆಪದಲ್ಲಿ ತಾಯಿ ನಿನ್ನ ಮಡಿಲಲಿ ಕಣ್ಣ ತೆರೆದ ಕ್ಷಣದಲ್ಲಿ. ಸ್ವಸ್ತಿಕ್ರವ್ರೆ, ಹಾಡಿನಲ್ಲಿ ಬಹಳ ತಲ್ಲೀನರಾಗಿದ್ರಿ, ಬಹಳ ಚೆನ್ನಾಗಿ ಹಾಡಿದ್ರಿ. ನಿಮ್ಮ ಹಾಡಿನ ಬಗ್ಗೆ ನೀವೇನಾದ್ರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹಾಡು ಒಂದ್ ಸ್ವಲ್ಪ ಸಾಹಿತ್ಯ ಮಿಸ್ ಆಯ್ತು, ಎರಡು ಕಡೆ ಮಿಸ್ ಆದಾಗ ಆಯ್ತು, ನನಗೂ ಹಾಗೆ ಅನಿಸ್ತು. ತೀರ್ಪುಗಾರರಿಗೆ ಏನ್ ಅನಿಸ್ತು ಅಂತ ಕೇಳೋಣ. ಯಶವಂತ್ ಸರ್, ನೀವೇನ್ ಹೇಳ್ತೀರಿ? ಸ್ವಸ್ತಿಕ್, ಹಾ ಸರ್, ಒಂದು ಸ್ಪರ್ಧೆಗೆ ಪ್ರಬಲವಾದಂತಹ ಸ್ಪರ್ಧೆ ಕೊಡುವಂತಹ ಸ್ಪರ್ಧಿಯು ನೀವು. ಯಾಕೆಂದ್ರೆ ನಿಮ್ಮ ವಾಯ್ಸ್ ಆಗಿದೆ, ಥ್ಯಾಂಕ್ ಯು ಸರ್, ಅಮೇಝಿಂಗ್. ಬಟ್ ನೀವು ಆಯ್ಕೆ ಮಾಡಿಕೊಂಡ ಗೀತೆ ಇದೆಯಲ್ಲ, ಇದು ತುಂಬಾ ಕಠಿಣ ಇದೆ, ಅಷ್ಟು ಸುಲಭ ಅಲ್ಲ. ಈಗ ನೋಡಿ, ಭೈರವಿ ಮತ್ತು ಒಂದಷ್ಟು ಅದು ಬೇರೆ 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 ಟಚ್ ಆಗಿ ಬರ್ತದೆ. ಓಕೆ, ಬಹಳ ಕಷ್ಟ, ಅಷ್ಟು ಸುಲಭದ ಮಾತಲ್ಲ. ಎಷ್ಟು ಬಾರಿ ಕೇಳಿದಿರಿ ಸ್ವಸ್ತಿ? ಕೇಳಿದ್ದೀನಿ, ಒಂದು more than 20 times. ಓಕೆ ಓಕೆ ಓಕೆ, ನೋ ಪ್ರಾಬ್ಲಮ್. ಮತ್ತೆ ಅಲ್ಲಿ ನಂಗನ್ಸಿತ್ತು, ಅಲ್ಲಿ ಪಾಪ ಅದು ನೀವು ಹಂಗೆ ಅಭ್ಯಾಸ ಮಾಡಿದ್ರೆ ಕಾಣ್ತದೆ. ತಾಯೆ ನಿನ್ನ ಮಡಿಲಲಿ ಅಲ್ಲೊಂದು ನೋಟು, ಪಾಪ ಅದು ನಿಮ್ಗೆ ಹಂಗೆ ಅಭ್ಯಾಸ ಆಗ್ಬಿಟ್ಟು ಅದು ಏನೋ ಬೇರೆ ಶ್ರುತಿ ಹೋದಾಗ ಕೇಳ್ತಾ ಇತ್ತು ಅಷ್ಟೇ. ಆ ನೋಟ್ ಎಂಡಿಂಗ್ ಅಷ್ಟೇ ಅದು. ಮತ್ತೆ ಇನ್ನು ಸೊ ಆ ಮುಕ್ತಾಯಗಳೆಲ್ಲ ಅಷ್ಟು ಹೃದಯಕ್ಕೆ ಮುಟ್ಟಿ ಬಿಡ್ತದೆ, ಅಷ್ಟು ಚೆನ್ನಾಗಿ ಹಾಡಿದ್ರಿ ನೀವು. ಮತ್ತೆ ಕೆಲವೊಮ್ಮೆ ನಾವೇನಂದ್ರೆ ಎಲ್ಲ ಸ್ಪರ್ಧೆಗಳಲ್ಲೂ ಈ ಕೆಲವೊಮ್ಮೆ ಹೆಚ್ಚು ಕಡಿಮೆ ಆಗಿ ದೊಡ್ಡ ವಿಷಯ ಅಲ್ಲ, ನೋ ಪ್ರಾಬ್ಲಮ್. ಬಟ್ ಅದನ್ನ ಹಂಗೆ ಮ್ಯಾನೇಜ್ ಮಾಡಿಕೊಂಡು ಹೋದ್ರಲ್ಲ, ಸೊ ಅದು ಬಹಳಷ್ಟು ದೊಡ್ಡ ವಿಷಯ. ನೀವು, ನಾನೊಂದು ವಿಷಯ ಕೇಳಿಪಟ್ಟೆ, ಎಷ್ಟು ಮೂವಿಗೆ ಡಬ್ಬಿಂಗ್ ಮಾಡಿದಿರಿ ಸರ್? ಮೂವೀಸ್ ಲೆಕ್ಕ ಇಲ್ಲ, ಅಂದ್ರೆ ಡೈಲಿ ಒಂದು 4-5 ಸೀರೀಸ್ ಮೂವೀಸ್ ಆಗ್ತಾ ಇರತ್ತೆ. ಓಕೆ ಓಕೆ, ಇವಾಗ ನಮ್ದು ಆಕ್ಚುಲಿ ಡಿಸ್ಕವರಿದೆ ಆಲ್ಮೋಸ್ಟ್ ಹತ್ರ 1,000 ಎಪಿಸೋಡ್ಸ್ ಆಗಿದೆ. ಓಕೆ ಓಕೆ, ಡಿಸ್ಕವರಿ ಕನ್ನಡ ಬರ್ತಾ ಇದೆಯಲ್ಲ ಅದರ. ಸೊ ಅದು ಬಿಟ್ಟು ಪ್ರೈಮ್ ವೆಬ್ ಸೀರೀಸು, ಸೀರಿಯಲ್ಸು, ಮೂವೀಸು, ವೆಬ್ ಸೀರೀಸ್ ಜಾಸ್ತಿ. ಓಕೆ 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 ಓಕೆ, ಗ್ರೇಟ್ ಜಾಬ್ ರಿಯಲಿ. ಥ್ಯಾಂಕ್ ಯು ಸರ್. ಯಾಕೆಂದ್ರೆ ನಿಮಗೆ ದೇವ್ರು ಏನು ಕೊಟ್ಟಿದ್ದಾನೆ ಅಂದ್ರೆ ಒಳ್ಳೆ ಕಂಠ ಕೊಟ್ಬಿಟ್ಟಿದ್ದಾನೆ, ಅದು ಉಳಿಸ್ಕೊಳ್ಳಿ ಸ್ವಸ್ತಿಕ್. ಓಕೆ ಸರ್. ಯಾಕೆಂದ್ರೆ ಅಲ್ಲಿ ನೀವು ಡಬ್ಬಿಂಗ್ ಇರ್ಬೋದು, ಗಾಯನ ಇರ್ಬೋದು, ಸೊ ಅದು ಎಲ್ರಿಗೂ ಬರೋದಿಲ್ಲ ಅದು. ಓಕೆ, ನಾವೇನಿಲ್ಲ, ಅದಕ್ಕೆ ಸಣ್ಣ ಐಡಿಯಾ ಏನಪ್ಪ ಅಂದ್ರೆ ಧ್ಯಾನಿಸೋದಷ್ಟೇ, ಧ್ಯಾನಿಸೋದು, ಏಕಾಗ್ರತೆ, ಅದನ್ನು ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ. ಹಾಗ ಅದೊಂದು ವರ್ಕ್ ಮಾಡಿ. ಬಟ್ ಓವರ್ ಆಲ್ ಸಿಂಗಿಂಗ್ ಅಂತ ಎಕ್ಸಲೆಂಟ್. ಥ್ಯಾಂಕ್ ಯು ಸರ್, ಸೂಪರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ಯಶವಂತ್ ಸರ್. ನಮ್ಮೂರಿನ ಹುಡುಗ ಇಷ್ಟು ದೊಡ್ಡ ಡಬ್ಬಿಂಗ್ ಆರ್ಟಿಸ್ಟ್ ಅನ್ನೋದು ನಮ್ ಕೂಡ ಒಂದು ಹೆಮ್ಮೆ ಅಲ್ವಾ ಸರ್? ಖಂಡಿತವಾಗಿ ಸರ್. ಯಾಕೆಂದ್ರೆ ನಾವು ರಾಜಧಾನಿಗೆ ಹೋಗಿಬಿಟ್ರೆ ಅದೊಂದು ದೊಡ್ಡ ಪ್ರಪಂಚ ಸರ್. ಅಲ್ಲಿ ಏನು ಖುಷಿಯಪ್ಪ ಅಂದ್ರೆ ನಮ್ಮವರು, ಅವ್ರು ಯಾರು ಬೇಕಾದ್ರೂ ಇರಲಿ ಸರ್, ನಮ್ಮವ್ರು ಅಂದಾಕ್ಷಣ ಅಲ್ಲಿ ಸಿಗುವಂಥ ಪ್ರೀತಿಯೇ ಬೇರೆ. ಅದು ಯಾವ ಮೂಲೆಯಲ್ಲಿ ಇರಲಿ, ನಮ್ಮ ಊರಿನ ಹುಡುಗ ಹೀಗೊಬ್ರು ಸಾಧನೆ ಮಾಡ್ತಿದ್ದಾರೆ ಅಂದ್ರೆ ಹೃದಯ ತುಂಬಿ ಬರ್ತದೆ ಸರ್. ಖಂಡಿತವಾಗಿ
ಅವ್ರು ಯಾರೇ ಆಗಲಿ ಒಮ್ಮೆ ಈಚೆ ಅಂತ ಅಂದರೆ ಸಹಜವಾಗಿ. ಹಾಗಾಗಿ ಸ್ವಸ್ತಿಕ್ ಒಂದೆರಡಲ್ಲ ಸರ್, ಸಾವಿರಾರು. ಹಾಗೆ ಅವ್ರ ಬಗ್ಗೆ ಡೀಪಾಗಿ ನಂಗೆ ಗೊತ್ತುಂಟು. ಸಾವಿರಾರು ಪ್ರೈಮ್ಗಳಿರ್ಬೋದು ಅಥವಾ ಡಿಸ್ಕವರಿ ಚಾನಲ್ಸ್ ಇರ್ಬೋದು, ಇದಕ್ಕೆಲ್ಲ ಆ ಡಬ್ಬಿಂಗ್ ಎನ್ನುವಂಥದ್ದು ಒಂದು ದೊಡ್ಡ, ಎಲ್ರಿಗೂ ಆಗೋದಿಲ್ಲ ಅದು, ಆಯ್ತಾ ಸರ್? ಅಂತ ಸಾವಿರಾರು ಏನು ಎಲ್ಲದಕ್ಕೂ ಧ್ವನಿಯನ್ನು ಕೊಟ್ಟಿದ್ದಾರೆ. ಅದು ನಮಗೊಂದು ಹೆಮ್ಮೆ ಸರ್. ಒಳ್ಳೆ ಪ್ರಾಣಿ ಪ್ರಿಯರು ಕೂಡ ಹೌದವರು, ಗೊತ್ತಿದೆ. ಖಂಡಿತ. ಶ್ರಾವ್ಯ ಮೇಡಮ್, ಸ್ವಸ್ತಿಕ್ ರವರ ಹಾಡಿನ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್ ಆಲ್ರೆಡಿ ಹೇಳಿದ್ರು, ವೆರಿ ಬ್ಯೂಟಿಫುಲ್ ಸಾಂಗ್ ಇದು ಇನ್ ದ ಫಸ್ಟ್ ಪ್ಲೇಸ್. ತುಂಬ ಅರ್ಥ ಕೂಡ ಹಾಗೆ. ಅದು ಆ ಸಾಹಿತ್ಯ ಕೇಳುವಾಗ ಅಮ್ಮನ ನೆನ್ಪು ಬರುತ್ತೆ, ಅಥವಾ ಅಮ್ಮನ ನೆನ್ಪು ಮಾಡ್ಕೊಂಡು ಹಾಡಿದ್ರೆ ಆಡ್ತು ಬಿಡ್ಬೋದು. ಅಷ್ಟು ಒಂದು ಏನು ಹೇಳೋದು, ತುಂಬ ತುಂಬ ಡೀಪ್ ಮೀನಿಂಗ್ ಇದೆ ಅದರಲ್ಲಿ. ತುಂಬ ಚೆನ್ನಾಗಿರುವಂಥ ಹಾಡು. ಕಾಂಪೋಸಿಷನ್, ಸಂಗೀತ ಸಂಯೋಜನೆ ಕೂಡ ಅಷ್ಟು ಚೆನ್ನಾಗಿದೆ ಇದರದ್ದು. ಇದನ್ನು ತುಂಬ ಚೆನ್ನಾಗಿ ನೀವು ಪ್ರೆಸೆಂಟ್ ಮಾಡಿದ್ದೀರಾ. ಆ್ಯಂಡ್ ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ. ಸಂಗೀತಕ್ಕೆ ಅಫ್ಕೋರ್ಸ್ ಡಬ್ಬಿಂಗಿಗೆ ತುಂಬ ಐ ಕ್ಯಾನ್ ಇಮ್ಯಾಜಿನ್ ನೀವು ಯಾವ ರೀತಿ ಸೌಂಡ್ ಮಾಡ್ತೀರಾ ಅಂತ, ಸೌಂಡ್ ಆಗ್ತಾರೆ ನಿಮ್ಮ ವಾಯ್ಸ್ ಅಂತ ಹೇಳಿ. ಸಂಗೀತಕ್ಕೆ ಇನ್ನೂ ಒಂದು ಸ್ವಲ್ಪ ಅಭ್ಯಾಸ ಮಾಡಿ ನೀವು ಯು ಕ್ಯಾನ್ ಆಲ್ಸೋ, ಐ ಮೀನ್ ಯು ಶುಡ್ ಸಿಂಗ್ ಈ ಥರ ಇನ್ನೂ ಚೆನ್ನಾಗಿ ಹಾಡ್ತಾ ಇರಬೇಕು, ಬಿಕಾಸ್ ನಿಮ್ಮ ವಾಯ್ಸ್ ಅಷ್ಟು ಚೆನ್ನಾಗಿದೆ. ಬಟ್ ಎಸ್, ವಾಯ್ಸ್ ಚೆನ್ನಾಗಿದೆ, ಹಾಡಕ್ಕೆ ಬರುತ್ತೆ, ಬಟ್ ಸಾಹಿತ್ಯ ಕಡೆಗೆ ತುಂಬ ಗಮನ ಕೊಟ್ಬಿಡಿ. ಬಿಕಾಸ್ ಇವತ್ತು ನಿಮ್ಗೆ ಆ ಥರ ಆಗಿದೆ, ಅಯ್ಯೋ ಛೇ ಅಂತ ಅನಿಸ್ಬಿಡ್ತು. ಬಿಕಾಸ್ ನೀವು ಆ ಸಾಹಿತ್ಯ ಕೂಡ ಬಂದಿದ್ದಿದ್ರೆ ಕತೆ ಬೇರೆ ಇರೋದಿಲ್ಲ ಅಲ್ವಾ? ಸೊ ಅದರಿಂದ ಸಾಹಿತ್ಯ ಕಡೆ ಕೂಡ ತುಂಬ ಗಮನ ಕೊಡಿ. ಬಿಕಾಸ್ ಕೇಳ್ತೇವೆ, ನಾವು ತುಂಬ ಕೇಳ್ತೇವೆ. ಅದು ಏನಾಗುತ್ತೆ ಹೇಳಿದ್ರೆ, ನನಗೂ ಆಗಿತ್ತಿದು, ಹಾಡು ತುಂಬ ಇಷ್ಟ ಆಗಿಬಿಡುತ್ತೆ, ಅದನ್ನು ನಾವು ಹಮ್ ಮಾಡ್ತಾ ಇರ್ತೀವಿ. ಏನೋ ಸಾಹಿತ್ಯ ಹಾಡ್ಲಿಕ್ಕೆ ಇಷ್ಟಪಟ್ಟಿದ್ರಿಂದ, ಅಂದರೆ ಹಾಡು ಇಷ್ಟ ಆಗಿದ್ದರಿಂದ ಏನೇನೋ ಸಾಹಿತ್ಯ ಬಂದರೂ ನಾವು ಅದನ್ನು ಹಾಡೋದು, ಅಂದರೆ ಹಮ್ ಮಾಡ್ಲಿಕ್ಕೊಂದು ಖುಷಿ ಅದೊಂದು. ಅಥವಾ ಅವಾಗ ತಪ್ಪಾಗಿ ನಾವು ಸಾಹಿತ್ಯ ಕಲ್ತ್ಕೊಂಡ್ಬಿಡ್ತೇವೆ, ಅಥವಾ ಬರೀ ಹಮ್ಮಿಂಗಲ್ಲೇ ನಾವು ಮುಗಿಸ್ಬಿಡ್ತೇವೆ, ಸಾಹಿತ್ಯದ ಕಡೆ ಜಾಸ್ತಿ ಗಮನ ಕೊಡೋದಿಲ್ಲ. ಅಂದರೆ ನೀವು ಆ ಥರ ಮಾಡಿದ್ರಿ ಅಂತ ಹೇಳ್ತಾ ಇರೋದಲ್ಲ. ಹಾಡು ತುಂಬ ಇಷ್ಟ ಆಗುತ್ತೆ, ಸಾಹಿತ್ಯನ ಬಿಟ್ಬಿಡ್ತೇವೆ, ಅದರ ರಾಗವನ್ನೇ ಗುನ್ಗುನಾಯಿಸ್ತಾ ಇರ್ತೇವೆ. ಸೊ ಆ ಥರ ಆಗದೆ ಇರಲಿ, ಸಾಹಿತ್ಯಕ್ಕೂ ತುಂಬ ಗಮನ ಕೊಡಿ. ಬಿಕಾಸ್ ಇವತ್ತು ನಿಮ್ಗೆ ಆಗಿದ್ದು ಸ್ವಲ್ಪ ಬೇಜಾರಾಯಿತು. ಅದರಿಂದ ಆಲ್ ದಿ ಬೆಸ್ಟ್, ಹಾಡ್ತಾ ಇರಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಧನ್ಯವಾದಗಳು ಶ್ರಾವ್ಯ ಮೇಡಮ್. ತೀರ್ಪುಗಾರರು ಬಹಳ ಉತ್ತಮವಾದ ಅನಿಸಿಕೆಗಳನ್ನು ನೀಡಿದ್ದಾರೆ. ಬೆಳೆಯುತ್ತಿರುವ ಕಲಾವಿದ ನೀವು, ತುಂಬಾ ಉನ್ನತ ಮಟ್ಟಕ್ಕೆ ನೀವು ಹೋಗ್ಬೇಕಂತ ನಮ್ಮೆಲ್ಲರ ಹಾರೈಕೆ. ನಿಮಗೆ ಶುಭಾಶಯ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಇಂದಿನ ಸಂಚಿಕೆಯಲ್ಲಿ 5 ಮಂದಿ ಸ್ಪರ್ಧಾಳುಗಳು ಬಹಳ ಸುಂದರವಾಗಿ ಹಾಡಿದ್ರು. ಬಹಳ ಪೈಪೋಟಿಯಿಂದ ಕೂಡಿತ್ತು ಸ್ಪರ್ಧೆ. ಇದೀಗ 5 ಜನ ಸ್ಪರ್ಧಾಳುಗಳು ವೇದಿಕೆಗೆ ಬರ್ತಾರೆ. ಯಾರು ಮುಂದಿನ ಹಂತಕ್ಕೆ ನೇರವಾಗಿ ತೇರ್ಗಡೆಗೊಳ್ತಾರೆ ನಾವು ಕಾದು ನೋಡೋಣ. ಯಶವಂತ್ ಸರ್, 5 ಜನ ಹಾಡುಗಾರರು ಹಾಡಿದ್ದು ನಾವೆಲ್ಲ ಕೇಳಿದ್ವಿ. ಯಾರು ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ತಾರೆ ಅಂತ ನಮ್ಗಂತೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ಈ ಕೆಲಸ ನಿಮ್ಮಿಂದ ಮಾತ್ರ ಸಾಧ್ಯ. ನೋಡುವ, ಮುಂದಿನ ವಿವರಣೆ ನಿಮ್ಮಿಂದ. ಸರ್, ಇದು ಹಿಂದಿನ ಸಂಚಿಕೆ ಹಾಗೆ ಈ ಒಂದು 5 ಜನರಲ್ಲೂ ಕೂಡ ನೇರ ಹಣಾಹಣಿ, ಒಂದು ಯುದ್ಧದ ರೀತಿಯಲ್ಲಿ ಸ್ಪರ್ಧೆ ನಡೀತಾ ಇತ್ತು. ಪ್ರಾರಂಭದಿಂದಲೂ ಕೂಡ ಯಾರನ್ನು ನಾವು, ಯಾಕೆ ನಮಗೆ ಗೊತ್ತಿದೆ ನಮ್ಮ ರೂಲ್ಸ್, 2 ಜನ ವೇಟಿಂಗಲ್ಲಿ ಇರಲೇಬೇಕು ನಮಗೆ. ಯಾರನ್ನು ಇಡೋದು ಅಂದ್ಕೊಂಡು ನಾವಂತೂ ಭಾಳ ತಲೆಬಿಸಿ ಆಯ್ತು ನಮಗೆ, ಎಂತ ಮಾಡೋದು ಅಂತ. ಕೊನೆಗೆ ಬರ್ತಾ 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 ಒಂದಷ್ಟು ನಾವಾಗಲೇ ಹೇಳಿದಾಗೆ ನಾವು ಅಂಕಗಳು ಕೊಡೋದಲ್ಲ, ಜಸ್ಟ್ ಪಾಪ ಅವರೇನೋ ಒಂಚೂರು ಸಮಥಿಂಗ್ ಏನೋ ಅವರಲ್ಲಿ ಸಮಸ್ಯೆ ಆಯಿತು, ಒಂಚೂರು ಹಿಂದೆ ಮುಂದೆ ಮಾಡಿಕೊಂಡ್ರು, ಚಿಂತೆ ಇಲ್ಲ, ನೋ ಪ್ರಾಬ್ಲಮ್. ಆದರೂ ನಾವು ಕರ್ತವ್ಯವನ್ನು ನಾವು ಮಾಡಲೇಬೇಕಾಗ್ತದೆ. ಹಾಗಾಗಿ 5 ಜನ ಸ್ಪರ್ಧಿಗಳು ಕೂಡ ಶುಭವನ್ನು ಹಾರೈಸ್ತೇನೆ. ನಮ್ಮ ಪ್ರೀತಿಯ ಸ್ವಸ್ತಿಕ್, ಯಾಕೆಂದರೆ 100 ಜನರು ಆಡಿಷನಿಗೆ ಬಂದಿದ್ರು, ಅದರಲ್ಲಿ ತೇರ್ಗಡೆ ಹೊಂದಿ 1ನೇ ರೌಂಡಲ್ಲಿ ಮತ್ತೆ ತೇರ್ಗಡೆ ಹೊಂದಿ ಮತ್ತೆ ಈಗ 2ನೇ ರೌಂಡಲ್ಲಿ ಬೇರೆ ಜಾನರ್ನ ಹಾಡಲಿಕ್ಕೆ ಬಂದಿದ್ರಿ. ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ ಸರ್. ಅಂದರೆ ಡಿಫ್ರೆಂಟ್ ಜಾನರ್ಸ್ ಟ್ರೈ ಮಾಡುವಂಥ ಒಂದು ಅವಕಾಶ ಇಲ್ಲಿ. ಬಟ್ ಇವತ್ತು ಚೆನ್ನಾಗಿ ಹಾಡ್ತೀನಿ ಅಂದ್ಕೊಂಡಿದ್ದೆ, ಬಟ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಬಂದಿದ್ದೆ. ಇಲ್ಲಿ ಬಂದಮೇಲೆ ಸ್ವಲ್ಪ ನರ್ವಸ್ ಆಗಿ ಲಿರಿಕ್ಸ್ ಸ್ವಲ್ಪ ಮರೆತೋಗ್ಬಿಟ್ಟೆ. ಇರಲಿಲ್ಲ, ನೋ ಪ್ರಾಬ್ಲಮ್. ಬಟ್ ಇಲ್ಲಿ ತನಕ ಬಂದಿರೋದು ಖುಷಿ ಇದೆ ಸರ್, ಸಿಕ್ಕಾಪಟ್ಟೆ ಖುಷಿ. ಥ್ಯಾಂಕ್ ಯು ಮಧುರ್ ಅವರೇ. ತುಂಬ ಖುಷಿ ಆಗ್ತಿದೆ ಸರ್, ಪ್ರಯತ್ನ ಪಡ್ತಾ ಇದ್ದೀನಿ, ನಡೀತಾ ಇದೆ. ಗುಡ್. ನೆಕ್ಸ್ಟ್ ಸಂದೀಪ್. ಗೊತ್ತಿಲ್ಲ ಸರ್. ಓಕೆ, ನೀವು ಈ ರೌಂಡ್ ಬರ್ತೀರಿ ಅಂತ ಎಣಿಸ್ಕೊಂಡಿದ್ರಾ? ಇಲ್ಲ. ಆದರೆ
ಬಂದೇ ಬರ್ತೇನೆ ಅಂತ ಹಠ ಇರಲೇಬೇಕು. ಏನ್ ಬೇಕಾರಾಗಲಿ ಪಾಸಿಟಿವ್ ಥಿಂಕ್ ಮಾಡೋಣ. ಓಕೆ, ನೆಕ್ಸ್ಟ್ ಅಖಿಲ್ ಅವರೇ. ನನಗೆ ತುಂಬ ಬೇಜಾರಾಗ್ತದೆ, ಬಿಕಾಸ್ ನಾನು ನನ್ನ 100% ಇನ್ನೂ ಕೊಡೋಕ್ಕಾಗ್ತಿಲ್ಲ ಈ ಎಪಿಸೋಡಲ್ಲಿ. ಲೈಕ್ ಲಾಸ್ಟ್ ಎಪಿಸೋಡಲ್ಲಿ ಆನ್ ಆನ್ ಆವ್ರೇಜ್ ನನಗೆ ಹುಷಾರಿರಲಿಲ್ಲ. ಈ ಎಪಿಸೋಡಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಆಫ್ ಮೈ ಮ್ಯಾರೇಜ್. ಸೊ ಒಂದು ಇನ್ಕಂಪ್ಲೀಟ್ ಫೀಲ್ ಇದೆ. ಇರಲಿ, ನೋಡೋಣ ಏನಾಗ್ತದೆ. ನೆಕ್ಸ್ಟ್ ಆದಿತ್ಯ ಅವರೇ. ಎಸ್ ಸರ್. ನಿಮ್ಮ ಮನದನ್ನೇ ಬರಲಿ. ಅಂದ್ರೆ ನನಗೆ ಖುಷಿ ಆಗ್ತಾ ಇದೆ. ಅಂದ್ರೆ ಇದು ಒಂದು ಹೊಸ ಎಕ್ಸ್ಪೀರಿಯನ್ಸ್ ನನಗೆ, ಇದು ಈ ಜಾನ್ರ ಎಲ್ಲ ಟ್ರೈ ಮಾಡೋದು. ಸೊ ನಾನು ನನ್ನ ಬೆಸ್ಟ್ ಕೊಟ್ಟಿದ್ದೇನೆ. ಸೊ ಮತ್ತೆ ಗೊತ್ತಿಲ್ಲ. ಒಂದು ನೆನ್ಪಿಟ್ಕೊಳ್ಳಿ, ಎಲ್ಲ ಸ್ಪರ್ಧಿಗಳು ಕೂಡ ಹಲವಾರು ವರ್ಷಗಳ ನಂತರವಾಗಿ ಇಡೀ ಜಗತ್ತಿಗೆ ಸಂಗೀತ ಪಾಠವನ್ನು ಹೇಳಿದಂತಹ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯ ಸರ್ ಅವರು ಬೇರೊಂದು ಚಾನಲ್ನಲ್ಲಿ ಜಡ್ಜ್ಮೆಂಟ್ ಆಗಿರುವಾಗ ಇಂತಹ ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇದ್ರು. ಅದರಿಂದ ಏನಾಗ್ತದೆ ಅಂದರೆ ಆ ಒಂದು ಪರಂಪರೆ ಉಳಿಯುತ್ತದೆ. ಈಗಿನ ಯುವ ಶಕ್ತಿಗಳಲ್ಲಿ ಆ ಪರಂಪರೆಯು ಸದಾ ಉಳಿಯುವ ಹಾಗೆ ನಮಗೆ ಮಾರ್ಗವನ್ನು ತೋರಿಸ್ತದೆ. ಹಾಗಾಗಿ ಪ್ರಪ್ರಥಮ ಬಾರಿಗೆ ನಾವೆಲ್ಲ ಚಾನಲ್ ನೋಡ್ತಾ ಇದ್ದೇವೆ. ಆದರೆ ಈ ರೀತಿಯಾಗಿ ಭಾವಗಾನಗಳಿರ್ಬೋದು ಅಥವಾ ವಚನಗಳಿರ್ಬೋದು, ಭಕ್ತಿ ಸಂಗೀತ ಇರ್ಬೋದು, ತತ್ವಗೀತೆಗಳು, ಇದೆಲ್ಲ ಫಸ್ಟ್ ಟೈಮ್ ನಮ್ಮ ಡೈಜಿ ವರ್ಲ್ಡ್ ನಾವು ಸ್ವರಸಾಗರದಲ್ಲಿ ಅಳವಡಿಸ್ಕೊಂಡಿದೆ. ಕಾರಣ ಇಷ್ಟೇ, ನಿಮ್ಮಲ್ಲಿ ಆ ಅಂಶಗಳು ಉಳಿಬೇಕು. ಯಾಕೆಂದರೆ ಎಷ್ಟೋ ಜನರಿಗೆ ಭಾವಗಾನ ಏನು ಅಂತಲೇ ಗೊತ್ತಿಲ್ಲ. ಆದರೆ ಇಲ್ಲಿಯಾದರೂ ಕೂಡ ಅದನ್ನು ಕೇಳಿ ಅದಕ್ಕೋಸ್ಕರ ಹಾಡ್ತಿರಲ್ಲ, ಆಗ ಈ ನಮ್ಮ ಸುಗಮ ಸಂಗೀತದ ಪರಂಪರೆ ಉಳಿತದೆ. ಇದು ಮುಖ್ಯ ಉದ್ದೇಶ. ಹಾಗಾಗಿ ಈ ಉದ್ದೇಶವು ನಮ್ಮೆಲ್ಲರೂ ಕೂಡ ಸಾಕಾರ ಆಗಲಿ ಅಂತ ಹೇಳುತ್ತಾ ನೇರವಾಗಿ ನಾನು ಫಲಿತಾಂಶಕ್ಕೆ ಬಂದ್ಬಿಡ್ತೇನೆ. ಏನಿಲ್ಲ, ಮೊದಲಿಗೆ ಒಂದೆರಡು ಜನ ಬೇರೆ ಸ್ವಲ್ಪ ಮೇಲೆ ಕೆಳಗೆ ನಾವು ಮೌಲ್ಯಾಂಕನವನ್ನು ವಿಮರ್ಶೆ ಮಾಡುವಾಗ ಮೇಲೆ ವೇರಿಯೇಷನ್ ಆಗ್ತಾ ಇತ್ತು. ಕೊನೆಗೆ ನೇರವಾಗಿ ಏನಪ್ಪ ಅಂದರೆ ಕೊನೆಗೆ ಬರ್ತಾ ಅದು ನೇರವಾಗಿ ಸಿಕ್ಕಿಬಿಡ್ತು. ನಮಗೆ ಬೇಜಾರಾಯಿತು, ಇಂಥ ಒಂದು ಅದ್ಭುತ ಗಾಯಕಿಯರು ಹೀಗಾಯ್ತಲ್ಲ ಅಂದ್ಕೊಂಡು. ಆದರೂ ಕೂಡ ನಮ್ಮ ಕರ್ತವ್ಯವನ್ನು ನಾವು ನಿಷ್ಠೆಯಿಂದ ಮಾಡ್ತಾ ಇದ್ದೀವಿ. ವೇಟಿಂಗ್ ಲಿಸ್ಟಲ್ಲಿ ಸದ್ಯದ ಮಟ್ಟಿಗೆ ಇನ್ನೊಂದು ಸಂಚಿಕೆ ಬಾಕಿ ಇದೆ. ಅಲ್ಲಿವರೆಗೂ ಅಖಿಲ ಹೆಗಡೆ ಮತ್ತು ಸ್ವಸ್ತಿಕ್ ಈರುವರನ್ನು ಕೂಡ ವೇಟಿಂಗ್ ಲಿಸ್ಟಲ್ಲಿ ಇರ್ತೇವೆ. ಇನ್ನು ಉಳಿದಂತಹ ಸಂದೀಪ್ ಮಧುರ ಶೆಣೆಯವರು, ಆದಿತ್ಯ ಹೆಗಡೆ ನೇರವಾಗಿ ಮುಂದಿನ ರೌಂಡ್ಸಿಗೆ ಅವರು ಆಯ್ಕೆಯಾಗಿರ್ತಾರೆ. 5 ಜನರಿಗೂ ಕೂಡ ಮತ್ತೊಮ್ಮೆ ಅಭಿವಂದನೆಗಳು. ಧನ್ಯವಾದಗಳು ಯಶವಂತ್ ಸರ್. ಬಹುಶಃ ಎಲ್ಲ ಹಾಡುಗಾರರು ಬಹಳ ಚೆನ್ನಾಗಿ ಹಾಡಿದ್ದಾರೆ. ಇಬ್ರು ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾರೆ. ಕಾರಣ ಒಂದೆರಡು ಸಣ್ಣ ಸಣ್ಣ ತಪ್ಪುಗಳು ಬಿಟ್ರೆ ಅವರು ಅದ್ಭುತ ಗಾಯಕರೇ. ಮುಂದಿನ ಹಂತದಲ್ಲಿ ತೇರ್ಗಡೆಗೊಳ್ಳುವ ಇನ್ನೂ ಅವಕಾಶಗಳು ಅವರಿಗಿದೆ. ಏನೇ ಆಗಲಿ ಎಲ್ಲ ಹಾಡುಗಾರರಿಗೂ ಶುಭ ಹಾರೈಸ್ತೇನೆ ಹಾಗೂ ಮುಂದಿನ ನಿಮ್ಮ ಸಂಗೀತ ಪಯಣದಲ್ಲಿ ಶುಭವನ್ನು ಕೋರ್ತಾ ಇದ್ದೇನೆ. ಈ ಒಂದು ಸಂಚಿಕೆಯಲ್ಲಿ ನಮ್ಮೊಡನೆ ತೀರ್ಪುಗಾರರಾಗಿದ್ದವರು ಯಶವಂತ್ MG ಸರ್ ಮತ್ತು ಶ್ರಾವ್ಯ ಬಾಸ್ರಿ ಅವರು. ಅವರಿಗೆ ದೈಜಿ ವರ್ಲ್ಡ್ ವಾಹಿನಿಯ ಪರವಾಗಿ ಅನಂತ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7. ಇದು ತಾಳದಲ್ಲಿ ಹಾಡುವ ಸಾಗರ, ಹಳೆಯ ಗುಂಗಿನ ಹೊಸತರ ಹಂದರ. ದೈಜಿ ವರ್ಲ್ಡ್ ಸ್ವರ ಸಾಗರ, ದೈಜಿ ವರ್ಲ್ಡ್.